ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಸ್ನೇಹಿತರೆ, ಹಲೋ ಗೆಳೆಯರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತೊಂದು ದಿವಸ ನಾವೇನಾದ್ರೂ ಜನಸಂಖ್ಯೆಯನ್ನ ನೋಡೋದಾದ್ರೆ ಅದು ನಾಗಾಲೋಟದಲ್ಲಿ ಓಡ್ತಾ ಇದೆ ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ಬೆಳಿಗ್ಗೆಯಿಂದ ರಾತ್ರಿವರೆಗೆ ನೀವು ಏನೇ ಸಮಸ್ಯೆಗಳನ್ನ ತಗೊಂಡ್ರೂ ಕೂಡ ಅದಕ್ಕೆಲ್ಲವನ್ನು ಕಾರಣ ಹುಡುಕ್ತಾ ಹೋದ್ರೆ ಮೂಲ ಕಾರಣ ಇದೆ ನೋಡಿ, ಅದೆಲ್ಲವೂ ಕೂಡ ಜನಸಂಖ್ಯೆಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಅದು ಹೆಚ್ಚಾಗಿರುವಂಥ ಜನಸಂಖ್ಯೆಯಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಿದೆ ಅನ್ನೋವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ಹಾಗಿದ್ರೆ ನಾವು ಈ ಜನಸಂಖ್ಯೆಯನ್ನ ಕಡಿಮೆ ಮಾಡೋ ಉದ್ದೇಶಕ್ಕೋಸ್ಕರ ನಾವೆಲ್ಲ ಎಷ್ಟರ ಮಟ್ಟಿಗೆ ಕೆಲಸವನ್ನ ಮಾಡ್ತಾ ಇದ್ದೀವಿ ಅನ್ನೋಂಥದ್ರ ಬಗ್ಗೆ ಆತ್ಮವಿಮರ್ಶೆಯನ್ನ ಮಾಡ್ಕೊಳ್ಬೇಕಾಗಿದೆ. ಅದರಲ್ಲೂ ಕೂಡ ಜುಲೈ 11 ಅಂತಂದ್ರೆ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸುವಂತಹ ದಿನವಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಇಂದಿನ ಹಲೋ ಗೆಳೆಯರೇ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಜನಸಂಖ್ಯೆ ಮತ್ತು ಅಭಿವೃದ್ಧಿ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕಾಗಿ ಇಂದು ನಮ್ಮ ಜೊತೆಗಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಸುನಿಲ್ ಚಂದ್ರ ಅವರಾದಿಯವರು. ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ ಅವರಾದಿಯವರ. ನಮಸ್ಕಾರ. ಅದೇ ರೀತಿಯಲ್ಲೇ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇದರ ಬೆಂಗಳೂರು ಶಾಖಾ ವ್ಯವಸ್ಥಾಪಕರಾದಂತಹ ಜಿ ರೇಖಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಸಹ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ರೇಖಾ ಅವರೇ, ತಮಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಇನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಎಂದಿನಂತೆ ಸೂಚನೆಯನ್ನು ನೀಡೋದಾದ್ರೆ ತಾವೆಲ್ಲ ಕೇಳುವಂಥ ಪ್ರಶ್ನೆಗಳು ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ ಹಾಗೂ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿ. ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ದಯವಿಟ್ಟು ನೇರವಾಗಿ ದೂರವಾಣಿ ಮೂಲಕ ಕೇಳಿ. ಇನ್ನು ಟಿವಿಯ ಧ್ವನಿಯನ್ನಂತೂ ದಯವಿಟ್ಟು ಕಡಿಮೆ ಮಾಡಿ. ಇನ್ನು ತಮ್ಮ ಕರೆಯನ್ನು ತೆಗೆದುಕೊಳ್ಳೋದಕ್ಕಿಂತ ಮುನ್ನ ಪ್ರಶ್ನೆಯನ್ನು ಕೇಳೋದಾದ್ರೆ ಡಾಕ್ಟರ್ ಅವರಾದಿಯವರೇ, ಈಗ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನ ಜುಲೈ 11ನೇ ತಾರೀಕು ಅಂದ್ರೆ ಶುಕ್ರವಾರ ನಾವು ಆಚರಣೆ ಮಾಡ್ತಿರುವಂಥದ್ದು. ಆದರೂ ಕೂಡ ಅದರ ಪೂರ್ವ ಅಂದ್ರೆ ಹಿಂದಿನ 1-2-3 ದಿವಸಗಳ ಮುಂಚೆನೆ ನಾವು ಇದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆಯನ್ನ ಮಾಡೋದಾದ್ರೂ ಕೂಡ, ಯಾಕೆಂದ್ರೆ ಅದೊಂದು ರೀತಿಯಲ್ಲಿ ಅರ್ಥವತ್ತಾಗಿರ್ಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಇದು ಪ್ರತಿದಿನ ಚಿಂತನೆ ಮಾಡಬೇಕಾಗಿರುವಂಥದ್ದು. ಆದ್ರೂ ಆ ಒಂದು ಹೆಸರನ್ನೆಲ್ಲಾದ್ರೂ ನಾವು ಚಿಂತನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಹಾಗಾಗಿ ಈ ಜನಸಂಖ್ಯಾ ದಿನಾಚರಣೆಯ ಮಹತ್ವ ಏನು ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಮಾನ್ಯ ವೀಕ್ಷಕರೇ, ತಮಗೆಲ್ಲ ಗೊತ್ತಿರುವಂತೆ ನಮ್ಮ ವಿಶ್ವದ ಜನಸಂಖ್ಯೆ, ಭಾರತದ ಜನಸಂಖ್ಯೆ ನಾಗಾಲೋಟದಲ್ಲಿ ಬೆಳೀತಾ ಇದೆ. ಈ ಕಾರಣದಿಂದ ಜುಲೈ 11, 1987ರಂದು ನಮ್ಮ ವಿಶ್ವದ ಜನಸಂಖ್ಯೆ 500 ಕೋಟಿ ಗಡಿಯನ್ನು ದಾಟಿತು. ಆಗ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯವರು ಇದು ಹೀಗೆ ಬೆಳೆಗೊಟ್ರೆ ನಮಗೆ ಚಿಂತನೆ ಮಾಡುವಂತಹ ಪರಿಣಾಮ ಮತ್ತು ಅದರ ಪರಿಣಾಮಗಳ ಬಗ್ಗೆ ವಿಚಾರ ಮಾಡಲು, ಚಿಂತನೆ ಮಾಡಲು, ಈ ಜನಸಂಖ್ಯೆಯ ಒಂದು ಮಹತ್ವವನ್ನು ಜಗತ್ತಿಗೆ ತಿಳಿಸಿಕೊಡ್ಲು ಅವರು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನ 1987 ಜುಲೈ 11ರಿಂದ ಆಚರಿಸ್ತಾ ಬಂದಿತ್ತು. ಹಾಗಿದ್ರೆ ಈಗ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನ ಹೇಗೆ ಆಚರಿಸ್ತಾ ಇರುವಂತದ್ದು ಅಂತ? ಈ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲ ಸ್ತರಗಳಲ್ಲಿಯೂ, ಅಂದರೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಹಾಗೂ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಕೂಡ ವಿಶ್ವ ಜನಸಂಖ್ಯೆಯ ಬಗ್ಗೆ ಅರಿವನ್ನು ಉಂಟು ಮಾಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ನಮ್ಮ ಸರ್ಕಾರದ ಜೊತೆಗೆ ಕೈಗೂಡಿಸಿ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಅಷ್ಟೇ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು, ಜನರಿಗೆ ಮಾಹಿತಿಯನ್ನು ನೀಡಲು ತಮ್ಮಂತಹ ದೂರದರ್ಶನದ ಜೊತೆಗೆ ಕೂಡ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗ ತಾವು ಹೇಳ್ತಾ ಇದ್ದೀರಾ ಒಂದು ರೀತಿಯಲ್ಲಿ ಆ ಜನಗಳಿಗೆ ಅರಿವನ್ನು ಮೂಡಿಸುವಂಥದ್ದು, ಈ ಥರದೆಲ್ಲ ಕೂಡ ಆರೋಗ್ಯ, ಅದರಲ್ಲೂ ಕೂಡ ತಾವು ಜಿಲ್ಲೆಯನ್ನು ಪ್ರತಿನಿಧಿಸ್ತಿರೋದ್ರಿಂದ ತಮ್ಮ ಜಿಲ್ಲೆಯಲ್ಲಿ ಮತ್ತೆ ತಾಲೂಕುಗಳಲ್ಲಿ ಈ ರೀತಿಯಲ್ಲೆಲ್ಲ ಹೇಗೆ ಕಾರ್ಯಕ್ರಮಗಳು? ಯಾಕೆಂದ್ರೆ ಕೆಳಮಟ್ಟದಲ್ಲಿ ಕಾರ್ಯಕ್ರಮಗಳು ತುಂಬಾ ಯಶಸ್ವಿ ಆಗೋದಕ್ಕೆ ತುಂಬಾ ಕಾರಣಕರ್ತರಾಗಿರ್ತಾರೆ, ಅಥವಾ ಅಲ್ಲಿ ಯಶಸ್ವಿ ಆಯ್ತು ಅಂತಂದ್ರೆ ಇಡೀ ರಾಜ್ಯದಲ್ಲಿ ಯಶಸ್ಸು ಅನ್ನೋಂಥದ್ದು. ಹಾಗಾಗಿ ಅದನ್ನ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಏನ್ ಹೇಳ್ಬೋದು ತಾವು? ನಮ್ಮ ಜಿಲ್ಲೆಯ ಮಟ್ಟಿಗೆ ಹೇಳಬೇಕಾದ್ರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ ಹಾಗೂ ರಾಜ್ಯ ನಿರ್ದೇಶನಾಲಯ ಎಲ್ಲರೂ ಸಂಯುಕ್ತವಾಗಿ ಜುಲೈ 11ರಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳವರ ನೇತೃತ್ವದಲ್ಲೇ ನಾವು ಹಮ್ಮಿಕೊಂಡಿದ್ದೇವೆ. ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಿದೆ ಮತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮ ಕೂಡ ನಾವು ಸಂಯುಕ್ತವಾಗಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಎಲ್ಲ ತಾಲೂಕುಗಳಲ್ಲಿ ಜನಪ್ರತಿನಿಧಿಗಳ ಜೊತೆಗೆ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳು ಹಾಗೂ ಇತರ ಎಲ್ಲ ವೈದ್ಯಾಧಿಕಾರಿಗಳು ಸೇರಿ ಅವತ್ತು ತಾಲೂಕು ಮಟ್ಟದಲ್ಲಿ ಆಚರಿಸ್ತದೆ. ಅದೇ ರೀತಿ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಜನಪ್ರತಿನಿಧಿಗಳು
ಅವುಗಳೆಲ್ಲ ಅವರ ಜೊತೆಗೆ ಸೇರಿ ಈ ಕಾರ್ಯಕ್ರಮದ ಅರಿವನ್ನು ಉಂಟು ಮಾಡಲು ನಾವು ಚರ್ಚಾ ಸ್ಪರ್ಧೆ ಹಾಗೂ ಭಾಷಣ ಸ್ಪರ್ಧೆ ಹಾಗೂ ಲೇಖನ ನಿಬಂಧ ಸ್ಪರ್ಧೆ ಈ ಎಲ್ಲ ಕಾರ್ಯಕ್ರಮಗಳ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಅರಿವನ್ನು ಮೂಡಿಸಲು ಪ್ರಯತ್ನ ಮಾಡ್ತೇವೆ. ಈಗ ನಾವು ನಮ್ಮ ಭಾರತದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ನೋಡೋದಾದ್ರೆ ನಮ್ಮ ಪ್ರಪಂಚದಲ್ಲಿ ಜನಸಂಖ್ಯೆ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡಬೇಕಾಗುತ್ತೆ. ಆನಂತರ ನಮ್ಮ ಭಾರತಕ್ಕೆ ಬರೋಣ. ಹಾಗಾಗಿ ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಮಾನ್ಯರೇ, ಕ್ರಿಸ್ತಶಕ 1ರಲ್ಲಿ ನಮ್ಮ ಜನಸಂಖ್ಯೆ, ವಿಶ್ವದ ಜನಸಂಖ್ಯೆ ಕೇವಲ 20 ಕೋಟಿ ಇತ್ತು. ಆದರೆ 1804ರಲ್ಲಿ ಅದು 100 ಕೋಟಿ ಆಯಿತು. 20 ಕೋಟಿದ್ದು 100 ಕೋಟಿ ಆಗಲಿಕ್ಕೆ 1800 ವರ್ಷಗಳು ಬೇಕಾಯಿತು. ಆದರೆ ಅದೇ 1987ರಲ್ಲಿ 500 ಕೋಟಿ ಆಯಿತು ಅಂತ ಈಗ ತಾನೇ ಹೇಳಿದೆ. ಮುಂದೆ 1999ರಲ್ಲಿ ಅದು 600 ಕೋಟಿ. ಸದ್ಯ ನಮ್ಮ ಜನಸಂಖ್ಯೆ, ವಿಶ್ವದ ಜನಸಂಖ್ಯೆ 715 ಕೋಟಿ ಅಷ್ಟಾಗಿದೆ. ಮತ್ತೆ ರೇಖಾ ಅವರೇ, ಈಗ ನಾವು ಅವರಾದಿಯವರು ಹೇಳ್ತಾ ಇದ್ರು ನೋಡಿ ಪ್ರಪಂಚದ ಜನಸಂಖ್ಯೆ ಎಷ್ಟಿದೆ ಅಂತ ಅಂದ್ಬಿಟ್ಟು. ಒಂದು ಜನಸಂಖ್ಯೆ ಒಂದು ಕಡೆ ಅಂತಂದ್ರೆ ಮತ್ತೊಂದು ಕಡೆ ಈ ಗುಣಮಟ್ಟದ ಜೀವನ. ಹಾಗಾಗಿ ಈ ಗುಣಮಟ್ಟದ ಜೀವನಕ್ಕೂ ಮತ್ತೆ ಜನಸಂಖ್ಯೆಗೂ ಏನ್ ಸಂಬಂಧ ಇದೆ ಅಂತ ತಾವು ಹೇಳ್ತೀರಾ? ಜನಸಂಖ್ಯೆ ಎರಡು ಮಾತಿಲ್ಲ ಹೇಳ್ಬೇಕು ಅಂದ್ರೆ, ಜನಸಂಖ್ಯೆ ದೇಶದ ಒಂದು ಮಾನವ ಸಂಪನ್ಮೂಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಜನಸಂಖ್ಯೆ ಬೇಕು ನಮ್ಗೆ, ಆದ್ರೆ ಒಳ್ಳೆ ಗುಣಮಟ್ಟದ ಜನಸಂಖ್ಯೆ ಬೇಕು. ಅಂದ್ರೆ ಪ್ರತಿ ನಾಗರಿಕನಿಗೂ ಹೇಗೆ ಒಂದು ಒಳ್ಳೆ ಗುಣಮಟ್ಟದ ಜನಸಂಖ್ಯೆ ಆಗಕ್ ಸಾಧ್ಯ? ಯಾವಾಗ ಪ್ರತಿ ಒಂದು ನಾಗರಿಕನಿಗೂ ಒಳ್ಳೆ ಆರೋಗ್ಯ ಕೊಟ್ಟಾಗ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಾಗ, ವಸತಿ ಕೊಟ್ಟಾಗ, ನೆಲೆ ಕೊಟ್ಟಾಗ, ಭದ್ರತೆ ಕೊಟ್ಟಾಗ, ಸಂರಕ್ಷಣೆ ಮಾಡಿದಾಗ, ಮತ್ತೆ ಅವರ ಹಕ್ಕುಗಳನ್ನ ಅವರು ಚಲಾಯಿಸುವ ಒಂದು ಅವರಿಗೆ ಒಂದು ಸೌಲಭ್ಯವನ್ನ ಕೊಟ್ಟಾಗ ಮಾತ್ರ ಒಂದು ಗುಣಮಟ್ಟದ ಜೀವನವನ್ನ ಕಾಣೋದಿಕ್ಕೆ ಸಾಧ್ಯ. ಇನ್ನು ಹೆಚ್ಚು ಹೇಳಬೇಕು ಅಂತ ಹೇಳಿದ್ರೆ, ನಾವು ಜನಸಂಖ್ಯಾ ದಿನಾಚರಣೆಯನ್ನ ಆಚರಿಸೋದು ಅಲ್ಲದೆ ಈಗ ನಾವು ಪ್ರತಿನಿತ್ಯ ಒಂದು ವಿಷಯಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದೀವಿ. ಅಂದ್ರೆ ಬರೀ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಮಾತ್ರ ಹೇಳ್ಕೊಂಡು ಬರೋದಲ್ಲ, ಇದ್ರ ಜೊತೆಗೆ ಅಭಿವೃದ್ಧಿನೂ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ಗಮನ ಕೊಡಬೇಕಾಗಿದೆ. ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ 1994ರಲ್ಲಿ ಒಂದು ಅಂತಾರಾಷ್ಟ್ರದ ಮಟ್ಟದಲ್ಲಿ ಒಂದು ದೊಡ್ಡ ಸಮ್ಮೇಳನ ನಡೀತು ಕೈರೋದಲ್ಲಿ. ಅಂದ್ರೆ ಅದು ಯಾವ ಕುರಿತು? ಜನಸಂಖ್ಯೆ ಮತ್ತು ಅಭಿವೃದ್ಧಿಯನ್ನ ಕುರಿತು ಒಂದು ದೊಡ್ಡ ಸಮ್ಮೇಳನ ನಡೆಯಿತು. ಆ ಸಮ್ಮೇಳನದಲ್ಲಿ ಸುಮಾರು 155ಕ್ಕೂ ಹೆಚ್ಚಿನ ರಾಷ್ಟ್ರಗಳು ಸೇರಿದ್ರು. ಯಾವುದ್ರ ಬಗ್ಗೆ ಸಮಾಲೋಚನೆ ಮಾಡೋದು ಅಂದ್ರೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದ್ರ ಜೊತೆಗೆ ಹೆಚ್ಚಿನ ಒಂದು ಸಮಸ್ಯೆಗಳನ್ನು ಎಲ್ಲರನ್ನೂ ಕಾಡುತ್ತಾ ಇದೆ. ಯಾವುದದು ಸಮಸ್ಯೆಗಳು? ಕೆಲವು ರಾಷ್ಟ್ರಗಳು ಹಿಂದುಳಿದಿರೋ ರಾಷ್ಟ್ರಗಳು, ಕೆಲವು ರಾಷ್ಟ್ರಗಳು ಮುಂದುವರೆದ ರಾಷ್ಟ್ರಗಳು, ಇನ್ನು ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ರಾಷ್ಟ್ರಗಳು ಎಲ್ಲರೂ ಸೇರಿದ್ರು ಆ ಸಮ್ಮೇಳನದಲ್ಲಿ. ಅಲ್ಲಿ ಏನ್ ಕಂಡು ಬಂತು ಅಂತ ಹೇಳಿದ್ರೆ, ಅವರಿಗೆ ಹಲವಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನೆಲ್ಲ ಹೇಗೆ ಹೋಗ್ಲಾಡ್ಸೋದು? ಎಲ್ಲಾ ರಾಷ್ಟ್ರಗಳು ಸೇರಿ ಒಕ್ಕೂಟ ಮಾಡಿಕೊಂಡು ನಾವು ಈ ಸಮಸ್ಯೆಗಳಿಗೆ ಸ್ಪಂದಿಸಿದ್ರೆ ಮಾತ್ರ ಸಾಧ್ಯ ಅಂತ ಹೇಳಿ ಒಂದು ಪಣ ತೊಟ್ರು. ಏನದು ಪಣ? ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ನಾವು ಇಂಗ್ಲಿಷ್ ನಲ್ಲಿ ಮಿಲಿನಿಯಂ ಡೆವಲಪ್ಮೆಂಟಲ್ ಗೋಲ್ಸ್, ಅಂದ್ರೆ ಇದನ್ನ ನಾವು ಅಚೀವ್ ಮಾಡಬೇಕು. ಅಂದ್ರೆ ಜನಸಂಖ್ಯೆ ಮತ್ತು ಅಭಿವೃದ್ಧಿ ಸಮ್ಮೇಳನದಲ್ಲಿ ಪಣ ತೊಟ್ಟಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಯಾವ್ದು ಪಣ ತೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಕರೆಯನ್ನ ತೆಗೆದುಕೊಳ್ಳೋಣ, ಅನಂತರ ಮತ್ತೆ ನಮ್ಮ ಮಾತನ್ನ ಮುಂದುವರಿಸೋಣ. ಹುಬ್ಳಿಯಿಂದ ಕರೆ ಇರುವಂತದ್ದು ಅರುಣ್ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್ ನಮಸ್ಕಾರ ಸರ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಮಸ್ಕಾರ, ಕೇಳಿ. ಸರ್ ಇವತ್ತಿನ ಪ್ರೆಸೆಂಟ್ ಸಿನಾರಿಯೋ ನೋಡಿದ್ರೆ ಪಾಪ್ಯುಲೇಷನ್ ಎಕ್ಸ್ಪೋನೆನ್ಷಿಯಲ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ ಪಾಪ್ಯುಲೇಷನ್ ನಿಯಂತ್ರಣ ಮಾಡೋದಕ್ಕೆ ನೀವು ಯಾವ ತರ ಕ್ರಮ ಕೈಗೊಳ್ತಾ ಇದ್ರೆ? ಉತ್ತರವನ್ನ ನೀಡ್ತಾರೆ ಅವರಾದಿಯವರು. ಯಾವ ರೀತಿಯಲ್ಲಿ ಇವತ್ತೊಂದು ದಿವಸ ಜನಸಂಖ್ಯೆ ನಿಯಂತ್ರಣಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅನ್ನೋದ್ರ ಬಗ್ಗೆ. ಈಗ ಸರ್ಕಾರಿ ಮಟ್ಟದಲ್ಲಿ ನಾವು ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಅಂತ ಇದೆ. ಆ ಕುಟುಂಬ ಕಲ್ಯಾಣ ಕಾರ್ಯಕ್ರಮ 1951ರಿಂದಲೂ ಕೂಡ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೀವಿ. ಅದರಲ್ಲಿ ಮುಖ್ಯವಾಗಿ 4 ಅಂಶಗಳಿರ್ತವೆ. ಒಂದು ಶಸ್ತ್ರಕ್ರಿಯೆ ಮಾಡೋದು, ಪರ್ಮನೆಂಟ್ ಮತ್ತು ತಾತ್ಕಾಲಿಕ ವಿಧಾನಗಳು ಅಂತ ಹೇಳ್ತಾರೆ. ಶಾಶ್ವತ ವಿಧಾನಗಳಲ್ಲಿ ಟ್ಯುಬೆಕ್ಟಮಿ, ಮಹಿಳೆಯರಿಗೆ ಟ್ಯುಬೆಕ್ಟಮಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್ ಅಥವಾ ಉದರದರ್ಶಕ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡೋದು, ಪುರುಷರಿಗೆ ನೋ ಸ್ಕಾಲ್ಪಲ್ ವ್ಯಾಸೆಕ್ಟಮಿ ಮಾಡೋದು, ಇದು ವ್ಯಾಸೆಕ್ಟಮಿ ಅಂತ ಪುರುಷರಿಗೆ ಮಾಡೋದು, ಇದು ಶಾಶ್ವತ ವಿಧಾನಗಳು. ಇನ್ನು ತಾತ್ಕಾಲಿಕ ವಿಧಾನಗಳಲ್ಲಿ ವಂಕೆ ಅಳವಡಿಸುವುದು, ಅದಕ್ಕೆ ಇಂಟ್ರಾಯುಟ್ರೈನ್ ಡಿವೈಸಸ್ ಅಂತ ಹೇಳ್ತೇವೆ. ಆಮೇಲೆ ನುಂಗುವ ಮಾತ್ರೆಗಳನ್ನ ತೆಗೆದುಕೊಳ್ಳೋದು, ಅದನ್ನ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ತೀವಿ. ಆಮೇಲೆ ಕಾಂಡೋಮ್ಸ್, ನಿರೋಧ, ಇದು ಬಳಕೆ. ಈ ಎಲ್ಲ ಶಾಶ್ವತ ವಿಧಾನಗಳು ಮತ್ತು ತಾತ್ಕಾಲಿಕ ವಿಧಾನಗಳಿಂದ ನಾವು ಕುಟುಂಬ ಕಲ್ಯಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.
ಮತ್ತೆ ರೇಖಾ ಅವರೇ, ತಾವು ಹೇಳ್ತಾ ಇದ್ರಿ ಒಂದು ಪಣ ತೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಹಾಗಿದ್ರೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು. ಇದು ನಾವು ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾದ್ರೆ ಮಿಲಿನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದು ಅಭಿವೃದ್ಧಿ ಗುರಿಗಳು, ಅಂದ್ರೆ ಶತಮಾನದ ಅಭಿವೃದ್ಧಿ ಗುರಿಗಳು ಅಂತ ಹೇಳ್ತಾರೆ. ಅದರ ಒಂದು 10 ಗುರಿಗಳನ್ನ ಇಟ್ಟುಕೊಂಡು ಎಲ್ಲಾ ರಾಷ್ಟ್ರಗಳು ಇವತ್ತಿನ ದಿವಸ ಗುರಿಯನ್ನ ತಲುಪೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಅತೀವ ಬಡತನ ಮತ್ತು ಬಡತನದ ಬೇಗೆಯ ಹಸಿವನ್ನ ಹೋಗಲಾಡಿಸುವಂತದ್ದು, ಆದ್ರೆ ಅದಕ್ಕೆ ಇರಾಡಿಕೇಟ್ ಪಾವರ್ಟಿ ಅಂಡ್ ಹಂಗರ್ ಅಂತ ಹೇಳ್ತೀವಿ. ಇದನ್ನ ನಾವು ಹೆಚ್ಚಿಗೆ ಒತ್ತು ಕೊಡಬೇಕಾಗಿದೆ. ಅದು ನಮ್ಮ ರಾಷ್ಟ್ರಕ್ಕೆ ಇದು ಅನ್ವಯ ಆಗುತ್ತೆ. ಯಾಕೆಂದ್ರೆ ಸುಮಾರು 40% ಜನ ಬಡತನದ ರೇಖೆಗಿಂತ 40% ಜನ ಬಡತನದ ರೇಖೆಗಿಂತ ಕೆಳಗಿದ್ದಾರೆ. ಅದರಲ್ಲೂ ಸುಮಾರು ಜನ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಇದು ಬಹಳ ಒಂದು ಮುಖ್ಯವಾದ ಗುರಿ. ಇದನ್ನು ನಾವು ಖಂಡಿತ ಈ ಒಂದು ಬಡತನವನ್ನ ಹೋಗಲಾಡಿಸೋದಕ್ಕೆ ನಾವು ಖಂಡಿತ ಎಲ್ಲರೂ ಪ್ರಯತ್ನ ಮಾಡಬೇಕು ಅನ್ನೋದು ಒಂದು. ಅದು ಮತ್ತೆ ಇನ್ನು ಇತರ ರಾಷ್ಟ್ರಗಳು ಇದೆ ಇದ್ರ ಜೊತೆ ಸೇರಿ. ನಾವು ಅಂದ್ರೆ ಬೇರೆ ರಾಷ್ಟ್ರಗಳ ಜೊತೆ, ಅಂದ್ರೆ ಮುಂದುವರಿದ ರಾಷ್ಟ್ರಗಳ ಜೊತೆ ಇದನ್ನ ಸಹಭಾಗಿತ್ವವನ್ನ ಹೊಂದು ನಾವು ಹೇಗೆ ಇದನ್ನ ಹೋಗಲಾಡಿಸುವುದು ಅನ್ನೋದಕ್ಕೆ ಪ್ರಯತ್ನವನ್ನ ಸತತವಾಗಿ ಮಾಡ್ತಾ ಇದೀವಿ. ಇದು ಬಹಳ ಮುಖ್ಯವಾದಂತಹ ಒಂದು ಗುರಿ. ಎರಡನೇದಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಸರ್ವರಿಗೂ ವಿದ್ಯಾಭ್ಯಾಸದಲ್ಲಿ ಲಿಂಗ ತಾರತಮ್ಯ ಇಲ್ಲದೇನೆ ಅವರಿಗೆ ಒಂದು ಸಮಾನತೆ ಮತ್ತು ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣ ದೊರಕಬೇಕು ಅಂತ ಹೇಳಿ ಯೂನಿವರ್ಸಲ್ ಪ್ರೈಮರಿ ಎಜುಕೇಶನ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬರಿಗೂ ಪ್ರಾಥಮಿಕ ಶಿಕ್ಷಣದ ಲಭ್ಯತೆ ಆಗಬೇಕು. ಇದು ಕೂಡ ಎರಡನೇ ಮುಖ್ಯವಾದ ಗುರಿ. ಅದು ಕೂಡ ಎಲ್ಲ ನಿಟ್ಟಿನಲ್ಲಿ ಸರ್ಕಾರ, ಸ್ವಯಂ ಸೇವಾ ಸಂಸ್ಥೆ ಎಲ್ಲರೂ ಸೇರಿ ಈ ನಿಟ್ಟಿನಲ್ಲಿ ಈ ಗುರಿಯನ್ನ ತಲುಪೋದಕ್ಕೆ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಒಂದು ಕರೆಯನ್ನ ತೆಗೆದುಕೊಳ್ಳ ನಂತರ ಮತ್ತೆ ಮಾತನ್ನ ಮುಂದುವರಿಸೋಣ. ಬಿಡದಿಯಿಂದ ಕರೆ ಇರುವಂತದ್ದು ವೀರಭದ್ರ ಅವರು, ಕೇಳಿ ತಮ್ಮ. ಹಲೋ, ನಮಸ್ಕಾರ ಸರ್. ವೀರಪೇಟೆ ವೀರಭದ್ರ ಬಿಡದಿಯಿಂದ ಸರ್. ಕೇಳಿ ಬಿಡದೆ ಸರ್, ಈ ಮಕ್ಕಳಲ್ಲಿ 15ರಿಂದ 22 ಈ ಏನಿದೆ ಅಂದ್ರೆ ಈ ಲೈಂಗಿಕ ಶಿಕ್ಷಣದ ಬಗ್ಗೆ ಜ್ಞಾನ ಇರೋದಿಲ್ಲ, ಅವ್ರಿಗೆ ಉದ್ಯೋಗದ ಬಗ್ಗೆ ಖಾತ್ರಿ ಇರೋದಿಲ್ಲ. ಅವರು ಮತ್ತೆ ಈ ಯಾವ್ದೋ ಒಂದ್ ಕೆಲಸ ಮಾಡ್ಕೊಂಡು ಅವರು 15, 16, 17 ಆಯ್ತಿದ್ದಂಗೆ ಲವ್ ಮಾಡೋದು, ಓಡೋಗೋದು, ಈ ತರ ಆಗಿ ಈ ತರ ಪ್ರಕರಣಗಳು ತುಂಬಾ ಜಾಸ್ತಿ ಆಗ್ತಾ ಇದಾವೆ. ಹಾಗಾಗಿ 21 ವರ್ಷ ಆದ್ಮೇಲೆನೆ ಅವರು ಲವ್ ಮಾಡೋ ಪ್ರಕ್ರಿಯೆನ ಒಂದು ಕಾನೂನು ರೀತಿ ಬಿಗಿ ಮತ್ತೆ ಅವರೊಂದು ವ್ಯವಸ್ಥೆ ಇರೋಂಗೆ ಒಂದು ಕಾನೂನಿನಲ್ಲಿ ಬಿಗಿ ಇರಬೇಕು. ಮತ್ತೆ ಒಂದು ಈ ಲೈಂಗಿಕ ಶಿಕ್ಷಣನು ಕೂಡ ಅವ್ರಿಗೆ ಬರಬೇಕು. ಆ ಒಂದು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಉತ್ತರವನ್ನ ನೀಡ್ತಾರೆ. ರೇಖಾ ಅವ್ರು, ಇದ್ರ ಬಗ್ಗೆ ತಾವೇನು ಹೇಳ್ಬೋದು ಅಂತ? ಲೈಂಗಿಕ ಶಿಕ್ಷಣ ಅಂತ ಅವರು ಏನ್ ಹೇಳಿದ್ರು, ನಮ್ಮ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯಲ್ಲಿ ಬರೀ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂದ್ರೆ ಬರೀ ಫ್ಯಾಮಿಲಿ ಪ್ಲಾನಿಂಗ್ಗೆ ಕೆಲಸ ಮಾಡ್ತಾ ಇದೆ ಅಂತ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ. ಈಗ ಫ್ಯಾಮಿಲಿ ಪ್ಲಾನಿಂಗ್ ಅನ್ನು ಒಳಗೊಂಡು ಲೈಂಗಿಕ ಮತ್ತು ಪ್ರಜನನ ಆರೋಗ್ಯ ಅಂದ್ರೆ ಸಂತಾನೋತ್ಪತ್ತಿ ಆರೋಗ್ಯಕ್ಕಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಲೈಂಗಿಕ ಆರೋಗ್ಯದ ಬಗ್ಗೆ ಹೆಚ್ಚು ಹೇಳಬೇಕು ಅಂದ್ರೆ ಲೈಂಗಿಕತೆ ಬಗ್ಗೆ, ಅಂದ್ರೆ ಇದು ಲೈಂಗಿಕ ಶಿಕ್ಷಣ ಅಂತ ಹೇಳಿದಾಗ ಲೈಂಗಿಕತೆ ಬಗ್ಗೆ ಹೇಗೆ ನಮ್ಮ ಒಂದು ಮನೋಭಾವನೆಗಳನ್ನ ಹೇಗೆ ಬೆಳೆಸ್ಕೋಬೇಕು, ಮತ್ತೆ ನಮ್ಮ ರೈಟ್ಸ್ ಏನಿದೆ ಅಂದ್ರೆ ನಮ್ಮ ಹಕ್ಕುಗಳೇನಿದೆ, ನಮ್ಮ ಜವಾಬ್ದಾರಿಗಳೇನಿದೆ, ಮತ್ತೆ ವ್ಯಾಲ್ಯೂಸ್ ಮೌಲ್ಯಾಧಾರಿತ ಶಿಕ್ಷಣ, ಇದನ್ನೆಲ್ಲ ನಾವು ಶಾಲೆಗಳಲ್ಲಿ ಹಂತವಾಗಿ ಕೊಡ್ತೀವಿ. ಅದಕ್ಕೂ ಹೆಚ್ಚಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಸುಮಾರು ಒಂದು 7 ಮಾಡ್ಯೂಲ್ಸ್ ಅಂದ್ರೆ ಕಾಂಪ್ರಹೆನ್ಸಿವ್ ಸೆಕ್ಷುಯಾಲಿಟಿ ಎಜುಕೇಶನ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲವನ್ನ ಒಳಗೊಂಡು, ಎಲ್ಲ ವಿಷಯವನ್ನ ಒಳಗೊಂಡು, ಲೈಂಗಿಕತೆಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯವನ್ನ ಒಳಗೊಂಡು ಒಂದು ನಾವು ಮಾಡ್ಯೂಲ್ಸ್ ನ ಮಾಡ್ಕೊಂಡಿದೀವಿ, ಕರಿಕ್ಯುಲಮ್ ತರ ಮಾಡ್ಕೊಂಡಿದೀವಿ. ಅದನ್ನ ನಾವು ಸರ್ಕಾರಿ ಮತ್ತು ಕಾರ್ಪೊರೇಷನ್ ಶಾಲೆಗಳಲ್ಲಿ ಹೆಚ್ಚಾಗಿ ನಾವು ಇದನ್ನ ನಾವು ಬೋಧಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವರಿಗೆ ಸರಿಯಾದ ಮಾಹಿತಿ ಇರಲ್ಲ, ತಪ್ಪು ಮಾಹಿತಿಗಳಿರುತ್ತೆ, ಮತ್ತೆ ಈ ಮಾಹಿತಿಗಳಿಗೋಸ್ಕರ ಎಲ್ಲಿ ಹೋಗ್ಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇದನ್ನ ನಾವು ಹಂತವಾಗಿ ಅಂದ್ರೆ 10 ವರ್ಷದ ವಯಸ್ಸಿನವರಿಗೆ ಶಾಲೆಯಿಂದ ಹೊರಬರಬೇಕು ಅನ್ಬೇಕಾದ್ರೆ ಅವರು ಎಲ್ಲಾ ಒಂದು ಮಾಡ್ಯೂಲ್ ಅನ್ನ ಕೂಡ ಕಂಪ್ಲೀಟ್ ಮಾಡುವ ಹಾಗೆ ನಾವು ಈ ಒಂದು ಶಿಕ್ಷಣವನ್ನ ಅವರಿಗೆ ಹಮ್ಮಿಕೊಂಡಿದೀವಿ. ಮತ್ತೆ ಇಷ್ಟೆಲ್ಲ ಶಿಕ್ಷಣದ ಜೊತೆಗೆ ಅವರಾದಿಯವರೇ, ನಾವು ಮಾತಾಡೋದಾದ್ರೆ ನಮ್ಮ ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆ ಹೇಗಿದೆ ಅಂತೀರಾ? ಜನಸಂಖ್ಯೆ ಬೆಳವಣಿಗೆ ಅಂತ ತಾವು ಆಗ್ಲೇ ಹೇಳಿದ್ರಿ, ಪ್ರತಿ ನಿಮಿಷಕ್ಕೂ 29 ಜನಸಂಖ್ಯೆ ಆಡ್ ಆಗ್ತಾ ಇದೆ. ಒಂದು ವರ್ಷದಲ್ಲಿ 1,84,00,000 ನಮ್ಮ ಭಾರತದ ಜನಸಂಖ್ಯೆ ಬೆಳೀತಾ ಇದೆ ಒಂದು ವರ್ಷದಲ್ಲಿ. ಹಾಗಿದ್ರೆ ಈ ರೀತಿಯಲ್ಲಿ ನಮ್ಮ ಭಾರತದಲ್ಲಿ ಜನಸಂಖ್ಯೆ ಈ ತರ ಹೆಚ್ಚಳವಾಗೋದಕ್ಕೆ, ಅದರಲ್ಲೂ ನಾವು ಬಳಸಬೇಕಾದ್ರೆ ಪದವನ್ನ ನಾಗಾಲೋಟ ಅಂತೀವಿ, ಸ್ಫೋಟ ಅಂತೀವಿ, ಈ ತರದನ್ನ ಬಳಸುವಂತ ಸಂದರ್ಭದಲ್ಲಿ ಜನಸಂಖ್ಯೆ ಹೆಚ್ಚಳಕ್ಕೆ ಏನ್ ಕಾರಣ ಅಂತ ತಾವು ಹೇಳ್ತೀರಾ? ನಮ್ಮ ದೇಶದ ಬಗ್ಗೆ ಅಥವಾ ವಿಶ್ವದ ಹೇಳಬೇಕಾದ್ರೆ, ಆದ್ರೆ ಈ ಕಾರಣವನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಕರೆಯನ್ನ ತೆಗೆದುಕೊಳ್ಳೋಣ.
ಬೀದರಿಂದ ಕರೆ ಇರುವಂತದ್ದು. ಶಿವಪ್ಪ ಅವರು ಕೇಳಿ ತಮ್ಮ ಪ್ರಶ್ನೆಯನ್ನು. ಹಾ ಸರ್, ನಮಸ್ಕಾರ ಸರ್. ನಾನು ಬೀದರ್ ಡಿಸ್ಟ್ರಿಕ್ಟ್ ಇಂದ ದುಬಲ್ಗುಂಡಿಯಿಂದ ಮಾತಾಡ್ತಾ ಇದ್ದೀನಿ. ಹಾ ಕೇಳಿ ಶಿವಪ್ಪ ಅವರೇ. ಸರ್, ನನ್ನ ಪ್ರಶ್ನೆ ಹಾ ಮೊದಲನೇದಾಗಿ ಜನಸಂಖ್ಯೆ ಕಡಿಮೆ ಮಾಡ್ಬೇಕಾಗಿತ್ತು ಅಂತಂದ್ರೆ ಪಾಲಕರಿಗೆ ಅರಿವು ಮೂಡಿಸೋದು ಸರ್. ಎರಡನೇದಾಗಿ ಏನಪ್ಪಾ ಅಂತಂದ್ರೆ ಪ್ರಾಥಮಿಕ ಶಿಕ್ಷಣಕ್ಕೆ ಒತ್ತು ನೀಡ್ಬೇಕು ಸರ್. ಪ್ರಾಥಮಿಕ ಶಿಕ್ಷಣಕ್ಕೆ ಒತ್ತು ನೀಡ್ಬೇಕು. ಯಾಕಂತಂದ್ರೆ ಇವತ್ತೇನಾಗಿದೆ ಸರ್ ಅಂದ್ರೆ ಅನೇಕ ನಮ್ಮ ಭಾರತ ಏನಪ್ಪಾ ಅಂತಂದ್ರೆ ಸಣ್ಣ ಪುಟ್ಟ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ಒಂದು ರಾಷ್ಟ್ರ ಆಗಿದೆ ಸರ್. ಶಿವಪ್ಪ ಅವರೇ, ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ. ಪಾಲಕರಿಗೆ ವಿಷಯ ಗೊತ್ತಾಗಬೇಕು ಅನ್ನೋದ್ರ ಬಗ್ಗೆ ಉತ್ತರವನ್ನು ನೀಡ್ತಾರೆ. ಅವರು ಹೇಳಿದ ಸಮಯೋಚಿತವಾಗಿದೆ. ಈಗ ನಾವು ಕಾರಣಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ, ನಮ್ಮ ದೇಶದ ಮಟ್ಟಿಗೆ ಹೇಳಬೇಕಾದ್ರೆ ಬಡತನ ಮತ್ತು ಅನಕ್ಷರತೆ ಹಾಗೂ ಮೂಢನಂಬಿಕೆಗಳು ಹಾಗೂ ಹೆಣ್ಣಿಗೆ ಶಿಕ್ಷಣ ಇಲ್ಲದೆ ಇರೋದು, ಅದರಲ್ಲೂ ಬಾಲ್ಯ ವಿವಾಹ ಹಾಗೂ ಶಿಶು ವಿವಾಹಗಳು ಇನ್ನು ಕೆಲವೊಂದು ಕಡೆ ನಡೀತಾ ಇದೆ. ಈ ಎಲ್ಲ ಕಾರಣಗಳು, ಆಮೇಲೆ ಮಾಹಿತಿಯ ಕೊರತೆ ಮುಖ್ಯವಾಗಿ. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಬಿಜಾಪುರದಿಂದ ಕರೆ ಇರುವಂತದ್ದು ಬಾಬುರಾವ್ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ ಹಲೋ, ಕೇಳಿ ತಮ್ಮ ಪ್ರಶ್ನೆ ಕೇಳಿ ಸರ್. ಈಗ ಪ್ರತಿ ವರ್ಷ ಸ್ವಲ್ಪ ಜೋರಾಗಿ ಮಾತಾಡಿ. ಪ್ರತಿ ವರ್ಷ ಜನಸಂಖ್ಯೆ ನಿಯಂತ್ರಣಕ್ಕಾಗಿ ಸರ್ಕಾರ ಅನೇಕ ಕಾರ್ಯಕ್ರಮವನ್ನ ಕೈಗೊಳ್ತಾ ಇದೆ. ಅದು ಅಷ್ಟು ಈಗ ಇಂಪ್ರೆಸಿವ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ನಮ್ಮ ದೇಶದಲ್ಲಿ ವಾಸಿಸುವ ಎಲ್ಲರಿಗೂ ಒಂದೇ ಬಗೆಯ ರೀತಿಯನ್ನ ಅನುಭವಿಸುವಂತ ಒಂದು ಕಾಯ್ದೆ ಬರಬೇಕು ಎಲ್ಲ ಜನಾಂಗದವರಿಗೆ. ಬಾಬುರವರೇ, ಸ್ಪಷ್ಟವಾಗಿ ಜೋರಾಗಿ ಕೇಳಿಸ್ತಾ ಇಲ್ಲ ತಾವು ಹೇಳುವಂಥದ್ದು. ಆದ್ರೂ ಪ್ರಾರಂಭದಲ್ಲಿ ಹೇಳಿದ್ದು ಸ್ವಲ್ಪ ಕೇಳಿಸಿದೆ, ಅದ್ರ ಬಗ್ಗೆ ಉತ್ತರವನ್ನು ನೀಡ್ತಾರೆ. ಅವ್ರು ಕೇಳ್ತಿರುವಂಥದ್ದು ಏನು ಅಂತಂದ್ರೆ, ಇಷ್ಟೆಲ್ಲ ಕಾರ್ಯಕ್ರಮಗಳು ಇದೆಯಲ್ಲ, ಆದ್ರೂ ಕೂಡ ಯಾಕೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೇಳ್ತಿದ್ರು. ಆ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ ಅನ್ನೋದನ್ನ ನಾವು ಪ್ರಾಂಜಲವಾಗಿ ಒಪ್ಕೊಳ್ಳೇಬೇಕಾಗಿದೆ. ಯಾಕೆ ಅಂತಂದ್ರೆ ಅದಕ್ಕೆ ಹಲವಾರು ಕಾರಣಗಳಿವೆ. ಈಗ ಮೊದಲಿನಗಿಂತ ಸಾಕಷ್ಟು ಪರಿಸ್ಥಿತಿ ಸುಧಾರಿಸಿದೆ. ಈ ಕೆಲವೊಂದು ಮೊದಲು ಕುಟುಂಬ ಯೋಜನೆಯ ಬಗ್ಗೆ ಜನರಿಗೆ ಅರಿವೇ ಇರಲಿಲ್ಲ. ಈಗ ಏನಾಗಿದೆ ಅಂದರೆ ಪ್ರತಿಯೊಬ್ಬರಿಗೂ ಈ ಏರುತ್ತಿರೋ ಬೆಲೆ ಏರಿಕೆ ಹಾಗೂ ಕುಟುಂಬ ನಿಭಾಯಿಸುವ ರೀತಿ ಇದರ ಬಿಸಿ ತಟ್ಟು ತಾರಾಗಿಯೇ ಈಗ ಅವರು ಮುಂದೆ ಬರ್ತಾ ಇದ್ದಾರೆ. ಇನ್ನು ಶೀಘ್ರದಲ್ಲಿಯೇ ನಾವು ಕುಟುಂಬ ಯೋಜನೆಯ ಒಂದು ಯಶಸ್ಸನ್ನು ಕಾಣ್ತೀವಿ ಅಂತ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಇದಕ್ಕೆ ಪೂರಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಜನರೇ ಇದನ್ನ ಸ್ವಇಚ್ಛೆಯಿಂದ ಈ ಕಾರ್ಯಕ್ರಮ ತಮ್ಮದು ಅಂತ ಹೇಳಿ ಅದನ್ನ ಒಪ್ಪಿಕೊಂಡು ಮುಂದೆ ಬರಬೇಕು. ಮತ್ತೆ ಎಲ್ಲರೂ ಇದು ತಮಗೋಸ್ಕರ ಯಾವುದು ಸರ್ಕಾರ ಏನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಅದು ಜನರಿಗೋಸ್ಕರ ಅಂತ ಹೇಳಿ ಅವರು ಅದನ್ನ ಮರದಟ್ಟಾಗಬೇಕು. ಆವಾಗ ಮಾತ್ರ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಾಧ್ಯ. ಯಾಕೆ ಆಗಿಲ್ಲ ಅನ್ನೋದು ಬಹಳ ಸುಲಭ. ಆದ್ರೆ ಈಗ ನಮ್ಮ ದೇಶದಲ್ಲಿ ಈ ಅರಿವಿನ ಮಟ್ಟ ಬಹಳ ಚೆನ್ನಾಗಿದೆ. ಅದೇ ರೀತಿ ಅದನ್ನ ಒಪ್ಕೊಳ್ಳುವಂತಹ ಮಟ್ಟ ಅಂದ್ರೆ ಅವೇರ್ನೆಸ್ ಅಕ್ಸೆಪ್ಟೆನ್ಸ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಒಂದು ವೈಡ್ ಗ್ಯಾಪ್ ಇದೆ. ಆ ಗ್ಯಾಪ್ ಅನ್ನ ನಾವು ಫಿಲ್ ಮಾಡಬೇಕು. ಅದಕ್ಕೆ ಅದು ಜನರೇ ಮಾಡಬೇಕು. ಅದು ಜನರ ಕಾರ್ಯಕ್ರಮ ಆಗಬೇಕು. ಜನರಿಂದ ಮಾತ್ರ ಇದು ಸಾಧ್ಯ. ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ಬಿಜಾಪುರದಿಂದ ಕರೆ ಇರುವಂತದ್ದು ಸಂಗಮೇಶ್ ಪಾಟೀಲ್ ಅವರ, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ ಮೇಡಮ್, ಕೇಳಿ ಸಂಗಮೇಶ್ ಪಾಟೀಲ್ ಅವರೇ ಪ್ರಶ್ನೆಯನ್ನು ಕೇಳಿ. ಭಾರತದಲ್ಲಿ ಜನಸಂಖ್ಯೆ ಪ್ರತಿ ನಿಮಿಷಕ್ಕೆ 20 ಮಕ್ಕಳು ಜನನ ಆಗ್ತಾ ಇರ್ತಾರೆ. ವಿದೇಶದಲ್ಲಿ ಮಕ್ಕಳ ಜನಸಂಖ್ಯೆ ಪ್ರಮಾಣ ಎಷ್ಟಿದೆ? ಅಲ್ಲಿ ಕಡಿಮೆ ಆಗ್ತವೆ, ಇಲ್ಲಿ ಭಾರತದಲ್ಲಿ ಹೆಚ್ಚಾಗ್ತಾವ. ಅವ್ರು ಕೇಳ್ತಿರುವಂಥದ್ದು ಏನು ಅಂತಂದ್ರೆ, ಈಗ ಬೇರೆ ದೇಶಗಳಲ್ಲಿ ಎಷ್ಟು ಜನಸಂಖ್ಯೆ ಅಂದ್ರೆ ಮಕ್ಕಳ ಪ್ರಮಾಣ ಅಲ್ಲಿರುವಂಥದ್ದು ಮತ್ತೆ ನಮ್ಮಲ್ಲಿರುವಂಥದ್ದು ಅಂದ್ರೆ ಹುಟ್ಟು ಸಂಭವಿಸುವಂಥದ್ದು ಅಂತ, ಮತ್ತೆ ಅಲ್ಲಿ ಯಾಕೆ ಕಡಿಮೆ ಇದೆ, ನಮ್ಮಲ್ಲಿ ಯಾಕೆ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಈಗ ವಿದೇಶದ ಮಟ್ಟ, ಅಲ್ಲಿಯ ಜೀವನ ಮಟ್ಟ, ಅಲ್ಲಿಯ ಶಿಕ್ಷಣ ಮಟ್ಟ ನಮಗಿಂತಲೂ ಉಚ್ಚ ಮಟ್ಟದ್ದಾಗಿದೆ. ಅಲ್ಲಿ ಜನರು ತಾವೇ ಸ್ವಯಂ ಪ್ರೇರಿತರಾಗಿ ತಮ್ಮ ಕುಟುಂಬದ ನಿಯೋಜನೆಯನ್ನು ಮಾಡಿಕೊಂಡಿರ್ತಾರೆ. ಆ ಪರಿಸ್ಥಿತಿ ನಮ್ಮ ಭಾರತದಲ್ಲಿ ಇನ್ನೂ ಬರಬೇಕಾಗಿದೆ. ಈ 18 ವರ್ಷ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಕಾನೂನಿದೆ, ಹೆಣ್ಣು ಮಗುವಿಗೆ 18 ವರ್ಷಕ್ಕಿಂತ ಮದುವೆ ವಯಸ್ಸು ಅಂತ. ಆದ್ರೆ ನಮ್ಮ ದುರ್ದೈವದಲ್ಲಿ ಭಾರತಕ್ಕೆ 25% ಹೆಚ್ಚು ಮಹಿಳೆಯರು 18 ವರ್ಷಕ್ಕಿಂತ ಮುಂಚೆನೆ ಮದುವೆ ಆಗ್ತಾ ಇದ್ದಾರೆ. ಹೀಗೆ ಹೇಳ್ತಾ ಹೋದ್ರೆ ನಮ್ಮ ಸಮಸ್ಯೆಗಳು ತುಂಬಾ ಇವೆ. ಇದಕ್ಕಾಗಿಯೇ ನಮಗೂ ಅವರಿಗೂ ವ್ಯತ್ಯಾಸ ಆಗ್ತಾ ಇದೆ.
ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದರೆ ಅವರದಿಯವರೇ, ಈಗ ನೋಡಿ ಎಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು ಏನು ಅಂದರೆ ಜನಸಂಖ್ಯೆ ಇಷ್ಟೆಲ್ಲ ಜಾಸ್ತಿ ಆಗ್ತಿದೆ, ಬೇರೆ ದೇಶಗಳಲ್ಲಿ ಕಡಿಮೆ ಇದೆ ಅನ್ನೋಂಥ ಒಂದು ಆತಂಕ ಎಲ್ಲರಲ್ಲೂ ಕೂಡ ಕಾಡ್ತಿರುವಂಥದ್ದೇ. ಈ ಜನಸಂಖ್ಯೆ ಹೆಚ್ಚಳ ಒಂದು ಕಡೆ ಆದರೆ ಸಂಪನ್ಮೂಲ ಮತ್ತೊಂದು ಕಡೆ, ಇವೆರಡೂ ಕೂಡ ಸಮಾನವಾಗಿದೆಯಾ ಅನ್ನೋಂಥದ್ದು ಮತ್ತೊಂದು ಪ್ರಶ್ನೆ. ಆದರೆ ಅದಕ್ಕಿಂತ ಮುಂಚೆ ಕರೆಯನ್ನು ತೆಗೆದುಕೊಂಬೋಣ. ಜಗದೀಶ್ ಅವರು ಕರೆ ಮಾಡಿರುವಂಥದ್ದು ಗುಲ್ಬರ್ಗದಿಂದ. ಹಲೋ ಜಗದೀಶ್ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಸ್ವಲ್ಪ ಜೋರಾಗಿ ಮಾತಾಡಿ ಜಗದೀಶ್ ಅವರೇ. ಹಾ ಸರ್, ಈಗ ಹಲೋ ಗೆಳೆಯರಲ್ಲಿ ಈಗ ಜನಸಂಖ್ಯೆ ಬೆಳೆಯುತ್ತಿರುವ ಸಂಬಂಧಿಸಿದಂತೆ ಏನು ಕಾರ್ಯಕ್ರಮ ಆಗ್ತದೆ? ಕೇಳಿಸ್ತಿಲ್ಲ ಜಗದೀಶ್ ಅವರೇ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಕೇಳಿ ಸ್ವಲ್ಪ ಜೋರಾಗಿ ಕೇಳಿ. ಹಾ ಸರ್, ಈ ಜನಸಂಖ್ಯೆಗೆ ಸಂಬಂಧಿಸಿದಂತೆ ಹಾ, ಈಗ ಸರ್ಕಾರ ಮಟ್ಟದಲ್ಲಿ ಒಂದು ಕಠಿಣವಾಗಿರ್ತಕ್ಕಂಥ ಕ್ರಮದ ಮೂಲಕ ನಾವು ಬೇಗ ಇದನ್ನು ನಿಯಂತ್ರಿಸಬಹುದಲ್ಲ ಅಂತೇಳಿ. ಯಾವ ಕ್ರಮದ ಮೂಲಕ? ಈಗ ಪ್ರತಿ ಕುಟುಂಬಕ್ಕೆ ಹಾ, ಈಗ ಎರಡೇ ಗಂಡು ಅಥವಾ ಹೆಣ್ಣು ಅಂತೇಳಿ ಎರಡೇ ಕಡ್ಡಾಯ ಮಾಡಿ, ಒಂದ್ ವೇಳೆ ಎರಡಕ್ಕಿಂತ ಹೆಚ್ಚು ಮಕ್ಕಳಿದ್ದಲ್ಲಿ ಸರ್ಕಾರದ ಯಾವುದೇ ಸೌಲಭ್ಯಗಳನ್ನು ನಿಮಗೆ ನೀಡಲಾಗುವುದಿಲ್ಲ ಅಂತೇಳಿ ಕಾನೂನು ಕ್ರಮ ತರೋದ್ರ ಮೂಲಕ ನಾವು ಜನಸಂಖ್ಯೆಯನ್ನು ಹತೋಟಿಲ್ಲ ತರಬಹುದಲ್ರಿ ಸರ್? ಉತ್ತರವನ್ನ ನೀಡ್ತಾರೆ ಕಾನೂನು ಮೂಲಕ ಅಂತ ಹೇಳ್ತಾರೆ. ಹಾಗಾಗಿ ಅವರದಿಯವರೇ, ಈಗ ನಮ್ಮದು ಮೊದಲೇದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವ ರಾಷ್ಟ್ರ ಆದ ಕಾರಣ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಜನರ ಸಂಪೂರ್ಣ ಸಹಕಾರ ಬೇಕು. ಜನರನ್ನ ನಾವು ಒತ್ತಾಯ ಮೂಲಕವಾಗಲಿ ಅಥವಾ ಕಾನೂನಾತ್ಮಕವಾಗಲಿ ನಿರಂತರ ಮಾಡೋದು ಅಷ್ಟು ಒಳ್ಳೆಯದಾಗಿ ಕಾಣ್ತಾ ಇಲ್ಲ. ಯಾಕೆ ಅಂತಂದ್ರೆ ಈಗ ವರದಕ್ಷಿಣೆ ನಿಷೇಧ ಕಾನೂನು ಇದೆ, ಕಾನೂನುಗಳು ತುಂಬಾ ಇವೆ, ಆ ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗ್ತಾ ಇಲ್ಲ. ಹೀಗಾಗಿ 18 ವರ್ಷ ಮಹಿಳೆಗೆ ಕಾನೂನು ಮಾಡಿದ್ರು ಕೂಡ ಇನ್ನೂ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಜನರು ಆ ಕಾನೂನನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಈಗ ರೇಖಾ ಅವರೇ, ಇಲ್ಲಿ ಕೇಳ್ತಿರುವಂಥ ಪ್ರಶ್ನೆಗಳೇನು ಅಂತಂದರೆ ಒಟ್ಟಿನಲ್ಲಿ ಅರಿವಿನ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದಾರೆ. ಈಗ ತಾವು ಇಡೀ ತಮ್ಮ ರಾಷ್ಟ್ರದ ವ್ಯಾಪ ಎಲ್ಲ ಕೂಡ ಇದ್ರೂ ಕೂಡ ಅದರಲ್ಲೂ ಈಗ ನೀವು ನಗರಗಳಿಗೆ ನೀವು ಸೀಮಿತವಾಗಿದ್ದೀರಾ ಅಥವಾ ಗ್ರಾಮಾಂತರ ಪ್ರದೇಶಕ್ಕೂ ಕೂಡ ತಾವು ಹೋಗ್ತಿದ್ದೀರಾ, ಹೇಗೆ ಅಂತ? ಹೇಳಬೇಕು ಅಂದ್ರೆ ಇದು ಒಳ್ಳೆ ಪ್ರಶ್ನೆ. ಏಕೆಂದರೆ ಇದು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಇದು ರಾಷ್ಟ್ರಮಟ್ಟದ ಸ್ವಯಂ ಸೇವಾ ಸಂಸ್ಥೆ. ಇದು ನಾವು ಕೆಲಸ ಮಾಡ್ತಿರೋಂತಹ ಜನರು ಯಾರು ಅಂದ್ರೆ ಬಡವರಿಗೆ, ಮತ್ತೆ ನಮ್ಮ ಒಂದು ಸೌಲಭ್ಯ ಸೇವೆಗಳು ಯಾರಿಗೆ ರೀಚ್ ಔಟ್ ಆಗಿಲ್ವಾ, ಯಾರಿಗೆ ತಲುಪ್ತಾ ಇಲ್ವಾ ಅಂತ ಅವರಿಗೆ, ಮತ್ತೆ ಸೆಕ್ಷುವಲ್ ಮೈನಾರಿಟೀಸ್ಗೆ, ಮತ್ತೆ ಎಲ್ಲರಿಗೂ ಅಂದ್ರೆ ಇನ್ನು ಅದರ್ ಕೀ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಅವರಿಗೆಲ್ಲರಿಗೂ ತಲುಪುವ ಹಾಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದು ಮೊಟ್ಟ ಮೊದಲನೆಯದಾಗಿ. ಎರಡನೇದಾಗಿ ಕುಟುಂಬ ಯೋಜನೆ ಕುಟುಂಬ ಯೋಜನೆಯನ್ನು ಒಳಗೊಂಡು ಅಂದ್ರೆ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯಕ್ಕಾಗಿ ಕೆಲಸ ಮಾಡ್ತಾ ಇರೋದು. ಯಾವಾಗ ನಾನು ಹೇಳಿದೆ, ಈಗ ಹಿಂದೆ ನಾವು ಚರ್ಚೆ ಮಾಡ್ತಾ ಇದ್ವಿ, ಇದು ಏನಂತಂದ್ರೆ ಜನಸಂಖ್ಯೆ ಮತ್ತೆ ಅಭಿವೃದ್ಧಿ ಅಂತ, ಅಭಿವೃದ್ಧಿ ಶತಮಾನದ ಅಭಿವೃದ್ಧಿ ಗುರಿಗಳು ಅಂತ ಹೇಳಿದಾಗ ಈ ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಒಳಗೊಂಡು ಹಲವು ಅಂಶಗಳು ಬರುತ್ತೆ. ಒಂದು ನಾ ಹೇಳದ್ನಲ್ಲ, ಇರಾಡಿಕೇಟ್ ಪಾವರ್ಟಿ ಅಂದ್ರೆ ಅತೀವ ಬಡತನದ ಹಸಿವನ್ನ ಹೋಗಲಾಡಿಸೋದು ಒಂದು, ಮತ್ತೆ ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣವನ್ನ ಕೊಡುವಂತದ್ದು. ಮೂರನೇದಾಗಿ ಲಿಂಗ ಸಮಾನತೆ, ಮಹಿಳೆಯರ ಸಬಲೀಕರಣ ಅದು ಕೂಡ ಆಗ್ಬೇಕು. ಮತ್ತೆ ಈ ನಾಲ್ಕನೇದಾಗಿ ಶಿಶು ಮರಣ ದರವನ್ನ ತಗ್ಸೋದು. ಬೇರೆ ಒಬ್ರು ಕ್ವಶನ್ ಕೇಳಿದ್ರು ಹಿಂದೆ, ಏನಂತ ಹೇಳಿದ್ರೆ ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ ಅಲ್ಲಿ ಬೇಕಾದಷ್ಟು ವ್ಯತ್ಯಾಸ ಇದೆ. ಹೇಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಹುಟ್ಟುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸಾಯುವವರ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ಬಹಳ ಒಳ್ಳೆಯ ಒಂದು ಪರಿಸ್ಥಿತಿ. ಆದ್ರೂ ಕೂಡ ಹುಟ್ಟುವವರ ಸಂಖ್ಯೆನೂ ಕಡಿಮೆ ಆಗ್ಬೇಕು, ಸಾಯುವವರ ಸಂಖ್ಯೆ ಕಡಿಮೆ ಆಗ್ಬೇಕು. ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ಈಗ ಸದ್ಯದಲ್ಲಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಮಹಿಳೆಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಬೇಕು. ಏನಂದ್ರೆ ಈಗ ಅವರು ಪ್ರಸವದ ಸಮಯದಲ್ಲಿ, ಹೆರಿಗೆ ಮತ್ತು ಪ್ರಸವ ನಂತರ ಎಲ್ಲ ಸೌಲಭ್ಯಗಳು, ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ಪತ್ರೆಗಳು ಮತ್ತೆ ಇನ್ನೂ ಇತರ ಅನೇಕ ಸೌಲಭ್ಯಗಳಿದೆ. ಅಂದ್ರೆ ಅವರಿಗೆ ಒಂದು ಪರಿಣಿತ ಒಂದು ವೈದ್ಯರು, ಗೈನಕಾಲಜಿಸ್ಟ್ ಆಗಿರಬಹುದು, ಫಿಸಿಷಿಯನ್ಸ್ ಆಗಿರಬಹುದು, ಪೀಡಿಯಾಟ್ರಿಷಿಯನ್ಸ್ ಆಗಿರಬಹುದು, ಅಂದ್ರೆ ಮಕ್ಕಳ ತಜ್ಞರಾಗಿರಬಹುದು, ಫಾರ್ಮಸಿಸ್ಟ್ ಆಗಿರಬಹುದು, ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಿರಬಹುದು, ನರ್ಸಸ್ ಆಗಿರಬಹುದು, ಎಲ್ಲರ ಒಂದು ಅವಶ್ಯಕತೆ ಅಂದ್ರೆ ಎಲ್ಲರ ಒಂದು ಲಭ್ಯತೆ ಅಲ್ಲಿ ಬೇಕೇ ಬೇಕು. ಆಗ ಅಲ್ಲಿ ಲಭ್ಯತೆ ಇಲ್ಲ ಅಂತ ಹೇಳಿದಾಗ ಸಾಕಷ್ಟು ಅಲ್ಲಿ ಏನಾದ್ರೂ ಒಂದು ಅಸಂಭವಗಳು ನಡೆಯುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ನಾವು ಏನ್ ಹೆಚ್ಚು ಒತ್ತು ಕೊಡ್ತಾ ಇರೋದು ಅಂತ ಹೇಳಿದ್ರೆ, ನಮ್ಮಲ್ಲಿ ಮಹಿಳೆಯರ ಒಂದು ಆರೋಗ್ಯ ಸ್ಥಿತಿ ಸುಧಾರಿಸಿದಾಗ ಮಾತ್ರ ಈ ಒಂದು ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯ. ಇದು ಒಂದು ಒಳಗೊಂಡಂತೆ ಇನ್ನೂ ಒಂದು ಹೆಚ್ಚಿನ ವಿಷಯಗಳಿದೆ. ಅದರಲ್ಲಿ ಏನಂತಂದ್ರೆ, ಇನ್ನೂ ಒಂದು ಗುರಿ ಏನು ಅಂತ ಹೇಳಿದ್ರೆ, HIV, ಏಡ್ಸ್ ಮತ್ತೆ ಮಲೇರಿಯಾ ಮತ್ತು ಈ ತರ ಕಾಯಿಲೆಗಳನ್ನ ನಾವು ಬರದಂತೆ ತಡೆಗಟ್ಟುವಂಥದ್ದು. ಅದು ಕೂಡ ಬಹಳ ಒಂದು ಇಂಪಾರ್ಟೆಂಟ್ ವಿಷಯ. ಅದಕ್ಕೂ ಕೂಡ ನಾವು ಕೆಲಸ ಮಾಡಬೇಕಾಗಿದೆ ಇವತ್ತಿನ ದಿವಸ. ಆಮೇಲೆ ಇನ್ನು ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಅದು ಕೂಡ ಒಂದು ಈ ಶತಮಾನದ ಅಭಿವೃದ್ಧಿ ಗುರಿಯಲ್ಲಿ ಸೇರ್ಕೊಂಡಿರುವಂತದ್ದು.
ಯುವ ಜನರಿಗೆ ಸ್ಪೆಷಲಿ ಮುಖ್ಯವಾಗಿ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ, ತಿಳುವಳಿಕೆ ಮತ್ತೆ ಸಮಾಲೋಚನೆ ಬೇಕಾಗಿದೆ. ಇವತ್ತಿನ ದಿವಸ ಸಮಾಜದಲ್ಲಿ ಸಾಕಷ್ಟು ಅಪರಾಧಗಳು ನಡೀತಾ ಇದೆ. ಅವರ ಒಂದು ತಿಳುವಳಿಕೆ ಇಲ್ಲದೇನೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಇಲ್ಲಿ ಅದಕ್ಕೋಸ್ಕರನೇ ನಾವು ಶಾಲಾ ಕಾಲೇಜುಗಳಲ್ಲಿ ನಾನೇನು ಹೇಳಿದೆ ಹಿಂದೆ, ಕಾಂಪ್ರಹೆನ್ಸಿವ್ ಸೆಕ್ಷುಯಾಲಿಟಿ ಎಜುಕೇಶನ್ ಅಂದ್ರೆ ಎಲ್ಲವನ್ನೂ ಒಳಗೊಂಡ ಲೈಂಗಿಕತೆ ಶಿಕ್ಷಣಕ್ಕೆ ಅವಶ್ಯಕವಾಗಿರುವಂತಹ ಎಲ್ಲವನ್ನೂ ಒಳಗೊಂಡ ವಿಷಯವನ್ನ ನಾವು ಇಲ್ಲಿ ಶಾಲೆಗಳಲ್ಲಿ ಈ ವಿಷಯವನ್ನ ಬೋಧಿಸ್ತಾ ಇದ್ದೀವಿ. ನಂತರ ಅವರಿಗೆ ಸಮಾಲೋಚನೆ ಅವಶ್ಯಕತೆ ಇದ್ರೆ ಸಮಾಲೋಚನೆಯನ್ನ ಕೂಡ ನಾವು ಕೊಡ್ತಾ ಇದ್ದೀವಿ. ಇದಕ್ಕಾಗಿ ಯುವಜನರಿಗಾಗಿ, ಯಾಕಂದ್ರೆ ಯುವಜನರಿಗಾಗಿ ಪ್ರತ್ಯೇಕವಾಗಿ ಆಸ್ಪತ್ರೆಗಳು ಇಲ್ಲ. ಹಾಗಾಗಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಯುವಜನರಿಗಾಗಿ ಒಂದು ಯೂತ್ ಫ್ರೆಂಡ್ಲಿ ಯುವ ಸ್ನೇಹಿ ಕೇಂದ್ರವನ್ನ ನಾವು ಸ್ಥಾಪನೆ ಮಾಡಿದೀವಿ. ಈ ಯುವ ಸ್ನೇಹಿ ಕೇಂದ್ರದಲ್ಲಿ ಯುವ ಜನರು ಅಂದ್ರೆ ಈ ಒಂದು ನಮ್ಮ ಶಾಲೆ ಕಾಲೇಜುಗಳಲ್ಲಿ ಏನು ನಾವು ಬೋಧನೆ ಮಾಡಿರ್ತೀವಿ ಆ ವಿಷಯವನ್ನ ಅರ್ಥಕೊಂಡು, ಹೌದು ನಮಗೆ ಈ ವಿಷಯದ ಅಂದ್ರೆ ಈ ಒಂದು ಮಾಹಿತಿಯ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ಅಗತ್ಯತೆ ಇದೆ ನಮಗೆ, ಹಾಗಾಗಿ ನಮಗೆ ಸಮಾಲೋಚನೆ ಅಗತ್ಯತೆ ಇದೆ ಅಂತ ಅವರಲ್ಲೇ ಅವರು ಕಂಡುಕೊಳ್ತಾರೆ. ಆ ಸಮಾಲೋಚನೆ ನಮ್ಮಲ್ಲಿ ನುರಿತ ಸಮಾಲೋಚಕರು ಇದ್ದಾರೆ. ಆ ಸಮಾಲೋಚನೆಯನ್ನ ನಾವು ಸಮರ್ಪಕವಾಗಿ ಯುವ ಜನರಿಗೆ ಕೊಡ್ತಾ ಬರ್ತಾ ಇದ್ದೀವಿ. ಆಮೇಲೆ ಯಾವುದೇ ಒಂದು ಅನಾಹುತ ಆಗದೆ ಇರೋ ಹಾಗೆ, ತಪ್ಪಿಸೋ ಹಾಗೆ, ಅಂದ್ರೆ ಈಗ ನಾವು ಸಮಾಜದಲ್ಲಿ ಏನು ಕಂಡು ಬರ್ತಾ ಇದೆ ಅದನ್ನ ತಪ್ಪಿಸೋ ಹಾಗೆ ನಾವು ಅವರನ್ನ ಒಂದು ಪರಿಸ್ಥಿತಿಗೆ ತರ್ತೀವಿ. ಅದನ್ನ ಆದ್ರೂ ಈಗ ತಾವು ಹೇಳ್ತಾ ಇದ್ರಿ ಸಮಾಲೋಚನೆ ಅಂತ ಅನ್ನೋದ್ರ ಬಗ್ಗೆ ಹೇಳ್ಬೇಕಾದ್ರೆ ನನ್ಗನ್ಸುತ್ತೆ ಎಲ್ಲೋ ಒಂದ್ ಕಡೆ ಒಂಥರ ಮುಜುಗರ ಆಗುತ್ತೆ. ನನ್ಗೇನೋ ನಾನು ಕೇಳಬೇಕು ಅನ್ನೋಂಥದ್ದು. ಇಂತಹ ಮುಜುಗರ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ನೇರವಾಗಿ ಯುವಕರು ಹೋಗಿ ಆಗಿರ್ಲಿ ಅಥವಾ ಯಾರೇ ಆಗಿರ್ಲಿ ಹೋಗಿ ಮಾತಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ನಾವೇನ್ ಮಾಡ್ತೀವಿ ಅಂದ್ರೆ ಈ ನಾನು ಹೇಳ್ತಾ ಇದ್ನಲ್ಲ, ಈ ಒಂದು ಶಿಕ್ಷಣ ಏನ್ ಕೊಡ್ತಾ ಇದೀವಿ ಶಾಲೆ ಕಾಲೇಜುಗಳಲ್ಲಿ, ಆ ಶಿಕ್ಷಣದ ಮೂಲಕ ಬರೀ ಒಂದು ಲೆಕ್ಚರ್ ಮೆಥಡ್ ಅಲ್ಲಿ ಮಾತ್ರ ಕೊಡೋದಿಲ್ಲ, ಅವರಿಗೆ ಒಂದು ನಾವು ಕಾರ್ಯ ಚಟುವಟಿಕೆಗಳ ಮೂಲಕ ಕೊಡ್ತಾ ಇದೀವಿ. ಮತ್ತೆ ಈ ಒಂದು ಕ್ವಶನ್ ಬಾಕ್ಸ್ ಅಂತ ಒಂದು ಇಟ್ಟಿರ್ತೀವಿ. ಅಂದ್ರೆ ಅವ್ರಿಗೆ ಏನಾದ್ರೂ ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಅವ್ರಿಗೇನಾದ್ರೂ ಮುಜುಗರ ಆದ್ರೆ ಅವರು ಆ ಒಂದು ಪ್ರಶ್ನೆಯನ್ನ ಬರೆದು ಆ ಪೆಟ್ಟಿಗೆಯಲ್ಲಿ ಹಾಕ್ಬೋದು. ಆಮೇಲೆ ನಂತರ ಅದನ್ನ ತೆಗೆದು ನಾವು ಎಲ್ಲರಿಗೂ ಈ ಸಮಸ್ಯೆ ಎಲ್ಲರಿಗೂ ಅನ್ವಯ ಆಗುತ್ತೆ ಅಂತ ಹೇಳಿ ಅದನ್ನ ಒಂದು ಪ್ರಶ್ನೆಯನ್ನ ಎಲ್ಲರಿಗೂ ತಿಳಿಪಡಿಸ್ತೇವೆ. ಮತ್ತೆ ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನ ಕೂಡ ನಾವು ನೀಡ್ತೀವಿ. ಆದ್ರೆ ಈ ನಿಟ್ಟಿನಲ್ಲಿ ನಾನು ಹೇಳೋದಾದ್ರೆ ನನ್ನ ಒಂದು ಸಲಹೆ ಪ್ರಕಾರ, ಅಕಸ್ಮಾತ್ ನೇರವಾಗಿ ಈ ರೀತಿಯಲ್ಲಿ ಪ್ರಶ್ನೆ ಎಲ್ಲ ಒಂದ್ ಕಡೆ ಹಾಕೋ ಬದಲು ಒಂದು ಕರೆ ಮಾಡುವಂತದ್ದು ವ್ಯವಸ್ಥೆ ಏನಾದ್ರು ಇತ್ತು ಅಂತಂದ್ರೆ ಅವ್ರ ಮುಖ ನನಗೆ ಕಾಣಿಸಲ್ಲ, ಅವ್ರ ಮುಖ ಇವ್ರು ಕಾಣಿಸಲ್ಲ ಅಂತ ಸಂದರ್ಭದಲ್ಲಿ ಎಲ್ಲ ಮುಕ್ತವಾಗಿ ಮಾತಾಡೋಕೆ ಒಂದು ಅವಕಾಶಗಳು ಸಿಗ್ಬಹುದಾ ಅನ್ನೋದು ಕೂಡ. ಆದ್ರೆ ಇದಕ್ಕಿಂತ ಮುಂಚೆ ಒಂದು ಕರೆಯನ್ನ ತೆಗೆದುಕೊಳ್ಳೋಣ. ವಿಶ್ವನಾಥ್ ಅವ್ರು ಕರೆ ಮಾಡಿರುವಂತದ್ದು ಧಾರವಾಡದಿಂದ. ಹಲೋ, ಕೇಳಿ ತಮ್ಮ ಪ್ರಶ್ನೆಯನ್ನ ವಿಶ್ವನಾಥ್ ಅವರೇ. ನಾವು ವಿಶ್ವನಾಥ್ ಅಂತ ಧಾರವಾಡದಿಂದ ಮಾತಾಡೋದು. ಕೇಳಿ. ಈಗ ಇಡೀ ಭಾರತದಲ್ಲಿ ಒಂದೇ ಒಂದು ಕಾನೂನನ್ನ ಯಾಕೆ ಮಾಡ್ತಾ ಇಲ್ಲ? ಜನಸಂಖ್ಯೆ ನಿಯಂತ್ರಣಕ್ಕೆ ಒಂದೇ ಒಂದು ಕಾನೂನನ್ನು ಯಾಕೆ ಹಾಕಿಲ್ಲ? ಇದಕ್ಕೆ ಕಾರಣವೇನು? ಉತ್ತರವನ್ನ ನೀಡ್ತಾರೆ. ಆದ್ರೆ ನಮಗೆ ಮುಂದೆ ಏನಾಗುತ್ತೆ ಇದ್ರ ಬಗ್ಗೆ ವಿಶ್ಲೇಷಣೆ ನೀವು ಹೇಳಿ. ಉತ್ತರವನ್ನು ನೀಡ್ತಾರೆ ಅವರದಿಯವರು. ಏನ್ ಕಾನೂನು ಅಂತಾರೆ ಅವರು? ಈಗ ಅವ್ರು ಕೇಳ್ತಿರುವಂತದ್ದು ಏನು ಅಂತಂದ್ರೆ, ಯಾಕೆ ಕಾನೂನು ಮಾಡಬಾರ್ದು ಅಂತ ಅನ್ನೋದ್ರ ಬಗ್ಗೆ, ನಿಯಂತ್ರಣದ ಬಗ್ಗೆ. ಈಗಾಗಲೇ ತಾವು ಉತ್ತರ ನೀಡಿದ್ರೆ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಕಾನೂನು ಅಂದ್ರೆ ಈಗ ಮದುವೆ ವಯಸ್ಸಿನ ಬಗ್ಗೆ ಕಾನೂನು ಮಾಡಿದ್ವಿ. ಅದೇ ರೀತಿ ಪ್ರತಿಯೊಂದು ವಿಷಯಗಳು ಕೆಲವೊಂದು ವೈಯಕ್ತಿಕ ವಿಷಯಗಳು. ಈಗ ಸರ್ಕಾರದ ನಮ್ಮದ ಪ್ರಜಾಪ್ರಭುತ್ವ ಆದ ಕಾರಣ ನಮ್ಮ ನಿಜವಾದ ಗುರಿ ಏನಂದ್ರೆ ಜನಕ್ಕೆ ಅವಶ್ಯಕವಾದ ಮಾಹಿತಿಯನ್ನ ಒದಗಿಸುವುದು, ಜನರನ್ನೇ ಪ್ರೇರೇಪಿಸುವುದು, ಅವರಿಂದನೇ ನಾವು ಕುಟುಂಬ ಯೋಜನೆಗೆ ನಾವು ಉದ್ದೇಶವನ್ನ ಈಡೇರಿಸಿಕೊಳ್ಳೋದು. ಅದು ಹೇಗೆ ಅಂತಂದ್ರೆ, ಈಗ ಮುಖ್ಯವಾಗಿ ಕಡ್ಡಾಯವಾಗಿ ಆಗ್ಬೇಕಾಗಿರೋದು ಈ ಬಾಲ್ಯ ವಿವಾಹಗಳನ್ನ ತಡೆಗಟ್ಟೋದು ಮೇನ್. ಆಮೇಲೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡೋದು, ಆಮೇಲೆ ಪುರುಷರ ಸಕ್ರಿಯವಾದ ಭಾಗವಹಿಸುವಿಕೆ, ಯುವ ಜನತೆಯ ಸಬಲೀಕರಣ ಮತ್ತು ಶಿಕ್ಷಣ. ಈ ಎಲ್ಲ ನಾವು ಗುರಿಗಳನ್ನು ಮಾಡಿದಾಗ ಮಾತ್ರ ಜನರಿಗೆ ಅವರ ಸಮಸ್ಯೆಗಳ ಅರಿವು ಆಗ್ತದೆ. ಅವರು ಮದುವೆ ಯಾವಾಗ ಆಗ್ಬೇಕು, ಎಷ್ಟು ವಯಸ್ಸಿಗೆ ಆಗ್ಬೇಕು, ಮದುವೆ ಆದ್ಮೇಲೆ ಎಷ್ಟು ವರ್ಷಕ್ಕೆ ಮಕ್ಕಳಾಗ್ಬೇಕು. ಹಾಗಿದ್ರೆ ಈಗ ನೀವು ಹೇಳ್ತಾ ಇದ್ದೀರ ಗುರಿಗಳು ಅಂತ. ಈ ಗುರಿಗಳನ್ನ ತಲುಪಬೇಕು ಅನ್ನೋದಾದ್ರೆ ನೀವು ಸರ್ಕಾರದಿಂದ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರ? ಸರ್ಕಾರದಿಂದ ನಾವು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ, ನಮ್ಮ ಮೈಸೂರಿನ ಮಹಾರಾಜರೇ ಈ ಕಾರ್ಯಕ್ರಮ ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲಿಗೆ ಕುಟುಂಬ ಯೋಜನೆ ಅನ್ನುವ ಒಂದು ಕಲ್ಪನೆಯನ್ನೇ ನೀಡಿದವರು ಮೈಸೂರಿನ ಕೃಷ್ಣ ಮಹಾರಾಜ ಒಡೆಯ ಮಹಾರಾಜರು 1939ರಲ್ಲಿ. ಅದಕ್ಕೆ ನಾವು ಕರ್ನಾಟಕದವರೆಲ್ಲರೂ ಅತ್ಯಂತ ಹೆಮ್ಮೆ ಪಡುವಂತಹ ವಿಷಯ ಇದು. ಆಮೇಲೆ ಭಾರತ ಸರ್ಕಾರದ 1951ರಲ್ಲಿ ಕುಟುಂಬ ಯೋಜನೆಯನ್ನ ನಾವು ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಅಂತ ಘೋಷಣೆ ಮಾಡಿ ನಾವು ಸಾಧನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ.
ಸಾಧನೆ ಮಾಡಿದ್ವಿ. ಆದರೆ ಏನಾಯ್ತು, ಕಾರಣಾಂತರಗಳಿಂದ ನಮ್ಮದೇ ಆದ ಸಮಸ್ಯೆಗಳು, ಬಡತನ ಹಾಗೂ ನಿರುದ್ಯೋಗ, ಅನಕ್ಷರತೆ, ಈ ಎಲ್ಲ ಕಾರಣಗಳಿಂದಾಗಿ ಆ ಪ್ರಗತಿಯ ಒಂದು ವೇಗ, ಜನರ ಮಾಹಿತಿಯ ಕೊರತೆಯಿಂದಾಗಿ ಅಥವಾ ಜನರ ಒಂದು ಸಕ್ರಿಯ ಭಾಗವಹಿಸುವಿಕೆ ಇಲ್ಲದೇ ಇರುವುದರಿಂದ ನಮ್ಮ ಒಂದು ಕುಂಠಿತವಾಗಿ ಬೆಳವಣಿಗೆ ಕಂಡರೂ ಕೂಡ ಜನಸಂಖ್ಯಾ ನಿಯಂತ್ರಣದಲ್ಲಿ ಇದಕ್ಕೆ ಪೂರಕವಾಗಿ ವೈಜ್ಞಾನಿಕ ಬೆಳವಣಿಗೆಗಳು ಆದ ನಂತರ ಎಲ್ಲ ನಮ್ಮ ರಸ್ತೆಗಳ ಅಭಿವೃದ್ಧಿ ಆಗಬೇಕು, ಜನಕ್ಕೆ ಒಂದು ವೈದ್ಯಕೀಯ ಸೌಕರ್ಯ ಸಿಗಬೇಕು. ಇದರ ಜೊತೆಗೇನೆ ಸಾಂಕ್ರಾಮಿಕ ರೋಗಗಳ ಹತೋಟಿ ಕೂಡ ಅಷ್ಟೇ ಮಹತ್ವದ್ದು. ಹಿಂದೆ ಏನಾಗ್ತಿತ್ತು, ಪ್ಲೇಗು ಅಥವಾ ಯಾವುದೋ ಸ್ಮಾಲ್ ಪಾಕ್ಸು, ಮಾಲ್ರಿ ಬಂದಾಗ ಇಡೀ ಊರೇ ಖಾಲಿ ಆಗುವಂತಹ ಪ್ರಸಂಗ ಇತ್ತು. ಅದನ್ನ ನಾವು ಹತೋಟಿಯಲ್ಲಿ ತಂದಿಟ್ಟಿದ್ವಿ. ಈಗ ಯಾವುದೇ ಅಂತ ದೊಡ್ಡ ಸಾಂಕ್ರಾಮಿಕ ರೋಗಗಳು ಇರುವುದಿಲ್ಲ. ಆದರೂ ಕೂಡ ಅಂತಹ ಒಂದು ಬೆಳವಣಿಗೆ ಈ ಕಾರಣದಿಂದಾಗಿ ಜನಕ್ಕೇನಿತ್ತು, ಮೂಢನಂಬಿಕೆ ಇತ್ತು. ಏನಂದ್ರೆ ಸರ್ಕಾರ ಮಾಡೋದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ, ನಮ್ಮ ಹುಡುಗರ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಥವಾ ಲೈಫ್ ರಿಸ್ಕ್ ಅದನ್ನ ಅವರು ಅಳಿಯಲಿಕ್ಕೆ ಅವರು ಸಮರ್ಥರು ಇರಲಿಲ್ಲ. ಹುಟ್ಟಿದ ಮಕ್ಕಳೆಲ್ಲವ ಮನೆ ತುಂಬಾ ಅಂತ ಹೇಳಿ ಆಶೀರ್ವಾದ ಮಾಡ್ತಿದ್ರು. ಯಾಕೆ ಅಂತಂದ್ರೆ 12 ಮಕ್ಕಳಾದ್ರೂ ಕೂಡ ಉಳಿಯೋರು ಎಷ್ಟು ಅಂತ ಗೊತ್ತಿರ್ಲಿಲ್ಲ ಅವರಿಗೆ. ಆ ಒಂದು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಮಕ್ಕಳು ಹುಟ್ಟಿದ ಮಕ್ಕಳೆಲ್ಲರೂ ಬದುಕಬೇಕು, ಬೆಳಿಬೇಕು ಅಂತ ಅನ್ನುವಂಥದ್ದು ಇರಲಿಲ್ಲ. ಆದ ಕಾರಣ ಜನರಿಗೆ ಸಹಜವಾಗಿ ಅವ್ರು ಹೆಚ್ಚು ಮಕ್ಕಳಿದ್ರೆ ಹೆಚ್ಚು ಸಂಪತ್ತು ಅಂತ ತಿಳ್ಕೊಂಡು ಆ ತರ ಒಂದು ಮೂಢನಂಬಿಕೆಯಲ್ಲಿ ಮಾಡ್ತಾ ಇದ್ರು. ಆದ್ರೆ ಈಗ ಬರ್ತಾ ಅವರಿಗೆ ನಾವು ಅರಿವು ಮಾಡಿ ಈ ಜನಸಂಖ್ಯಾ ಸ್ಫೋಟದಿಂದಾಗುವ ಸಮಸ್ಯೆಗಳು, ವಸತಿ ಸಮಸ್ಯೆ ಇರಬಹುದು, ಆಹಾರ ಸಮಸ್ಯೆ ಇರಬಹುದು, ಜಲದ ಸಮಸ್ಯೆ ಇರಬಹುದು, ನಿಮ್ಗೆಲ್ಲ ನೋಡಿ ನಮ್ಮ ಎಲ್ಲ ಸಮಸ್ಯೆ, ಸಾರಿಗೆ ಸಮಸ್ಯೆ, ಆಮೇಲೆ ಅನ್ಎಂಪ್ಲಾಯ್ಮೆಂಟು, ನಿರುದ್ಯೋಗ, ಎಲ್ಲ ಸಮಸ್ಯೆಗಳ ಮೂಲ ಇರೋದೇ ಜನಸಂಖ್ಯೆ. ಅಂದ್ರೆ ವಾಸ್ತವ ಅವತ್ತಿಗೆ ಅದು ಆಗಿತ್ತು. ಆದ್ರೆ ಇವತ್ತಿನ ವಾಸ್ತವ ಬೇರೆ ಇದೆ. ಅಂದ್ರೆ ಏನು ಅಂತಂದ್ರೆ ಮಕ್ಕಳು ಹೊರಟೋಗ್ತಿದ್ರು, ಅವು ದೇಶಕ್ಕೋಸ್ಕರ ಬೇಕಿತ್ತು ಅನ್ನುವಂಥದ್ದು. ಈಗ ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ವಿಜಯನಗರದ ಕರೆ ಇರುವಂತದ್ದು. ಅಂಜನಪ್ಪ ಅವ್ರು ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ, ಕೇಳಿ ಪ್ರಶ್ನೆಯನ್ನ ಅಂಜನಪ್ಪ ಅವರೇ. ಸರ್, ಅಂಜನಪ್ಪ ಅಂತ ವಿಜಯನಗರದಿಂದ. ಕೇಳಿ. ಈ ರಾಯಚೂರು, ಬಳ್ಳಾರಿ, ಗುಲ್ಬರ್ಗ ಕಡೆಯಿಂದ ಲೇಬರ್ಸ್ ಬರ್ತಾರೆ ಬೆಂಗಳೂರಲ್ಲಿ ಚರಂಡಿ ಕೆಲಸ ಮಾಡ್ಲಿಕ್ಕೆ. ಚರಂಡಿ ಕೆಲಸ, ಕಲ್ ಕೆಲಸ ಎಲ್ಲ ಮಾಡಕ್ ಬೆಂಗಳೂರಲ್ಲಿ ಅವರೇ ಮಾಡ್ತಾ ಇರೋದು. ಹಾಗೆ ಅವ್ರ ಮಕ್ಕಳನ್ನ ಕರ್ಕೊಂಬಂದು ಅವರು ಅಲ್ಲೇ ಇಟ್ಕೊಂಡ್ಬಿಡ್ತಾರೆ. ಮಕ್ಕಳು, ಚಿಕ್ಕ ಮಕ್ಳು ಇರ್ಬೋದು, ಏನಿವೆ, ಅವರು ಸ್ಕೂಲ್ಗಳು ಕಳಿಸ್ತಾ ಇಲ್ಲ. ನಾನು ಅವ್ರನ್ನ ಕೇಳ್ದೆ ಒಂದ್ಸರಿ, ಯಾಕೆ ಕಳಿಸ್ತಾ ಇಲ್ಲ ನೀವು ಮಕ್ಕಳು ಹಿಂಗ್ ಮಾಡ್ತೀರಾ ಅಂತ. ಇಲ್ಲ ಸರ್, ನಾವು ಕಳ್ಸಕ್ಕಾಗಲ್ಲ, ಅವ್ರನ್ನ ಯಾರು ನೋಡ್ಕೊಳೋರಿಲ್ಲ, ಅದಕ್ಕೆ ಇಲ್ಲಿ ತಂದು ಇಟ್ಕೊಂಡ್ಬಿಡ್ತೀವಿ ಅಂತ. ಹಾಗಾಗಿ ಅವರು ಕಾಲಕ್ರಮೇಣ ಅವರು ಲೇಬರರ್ ಆಗಿ ಶುರು ಮಾಡ್ತಾರೆ. ಅವ್ರ ವಿದ್ಯಾಭ್ಯಾಸದ ಕಡೆ ಹೋಗಕ್ ಸಾಧ್ಯನೇ ಇಲ್ಲ. ಸಂಕ್ಷಿಪ್ತವಾಗಿ ನೇರವಾಗಿ ಬಂದ್ಬಿಡಿ ಅಂಜನಪ್ಪ ಅವರೇ. ಅವ್ರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ತಿದ್ದೀರಾ? ಹಲೋ ಅಂಜನಪ್ಪ ಅವರೇ ಹೇಳಿ ಸರ್. ಈಗ ನೀವು ಕೇಳ್ತಿರೋಂಥದ್ದು ಅವ್ರ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೇಳ್ತಿದ್ದೀರಾ? ಇರ್ಲಿ. ಅರ್ಥ ಆಗಿದೆ ಅಂಜನಪ್ಪ ಅವರೇ ನಿಮ್ಮ ಪ್ರಶ್ನೆ. ಈಗ ಅವ್ರು ಕೇಳ್ತಿರುವಂತದ್ದು ಏನು ಅಂತಂದ್ರೆ, ಒಂದು ವಿದ್ಯಾಭ್ಯಾಸಕ್ಕೆ ಯಾವ ರೀತಿಯಲ್ಲಿ ಅವರು ಒಂದು ರೀತಿಯಲ್ಲಿ ವಿದ್ಯಾಭ್ಯಾಸ ವಂಚಿತರಾಗಿ ಹೋಗ್ತಾರಲ್ಲ ಅನ್ನೋಂಥದ್ರ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸರ್ಕಾರದ ಶಿಕ್ಷಣ ಹಕ್ಕು ಅಂತೆ ಮಾಡಿದ್ದಾರೆ. ಅದರ ಮೂಲಕವಾಗಿ ಈಗ ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಕೊಡಬೇಕನ್ನೋದೇ ಸರ್ಕಾರದ ಉದ್ದೇಶ. ಇದಕ್ಕಾಗಿಯೇ ನಾವು ಅನೇಕ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ವಿ. ಮರಳಿ ಬಾ ಶಾಲೆಗೆ ಅಂತ ಹೇಳಿ, ಮಗು ಬಾ ಬಾಲೆ ಶಾಲೆಗೆ ಅಂತ. ಆಮೇಲೆ ಶಿಕ್ಷಕರು ಕೂಡ ಹಳ್ಳಿಯಲ್ಲಿ ಪ್ರತಿಯೊಂದು ಜನಸಂಖ್ಯೆ ಒಂದು ಸರ್ವೆಯನ್ನ ಮಾಡಿಕೊಂಡು ಎಲ್ಲ ಮಕ್ಕಳು ಆಶಾ ಕಾರ್ಯಕರ್ತಿದ್ದಾರೆ ನಮ್ಮ ಆರೋಗ್ಯ ವಿಭಾಗದಲ್ಲಿ. ಅದೇ ಮಹಿಳಾ ಆರೋಗ್ಯ ಕಾರ್ಯಕರ್ತೆಯರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತೆ ಇದ್ದಾರೆ. ಇವರೆಲ್ಲರ ಮೂಲ ಉದ್ದೇಶನೇ ಪ್ರಾಥಮಿಕ ಶಿಕ್ಷಣ ಹಾಗೂ ಅದು ಪೂರ್ವ ಶಿಕ್ಷಣ, ಈ ಎಲ್ಲವುಗಳ ನೀಡಿ ಜನತೆಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ಒದಗಿಸಿ ಅವ್ರನ್ನ ಸಾಕ್ಷರರನ್ನಾಗಿ ಮಾಡುವ ದಿಶೆಯಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಯಾಕೆ ಅಂದ್ರೆ ಅದೇ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ಮತ್ತೆ ರೇಖಾ ಅವರೇ, ಆಗ್ಲೇ ನಾವು ಮಾತಾಡ್ತಿದ್ವಿ ಏನು ಅಂತಂದ್ರೆ ಕರೆಯನ್ನ ಮಾಡೋದಕ್ಕೋಸ್ಕರ ಯಾವುದು ಇರಬಹುದು ಅನ್ನೋಂಥದ್ರ ಬಗ್ಗೆ. ಈಗ ನಾವು ಶತಮಾನದ ಅಭಿವೃದ್ಧಿ ಗುರಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಏಕೆಂದ್ರೆ ಇದು ಬಹಳ ಇವತ್ತಿನ ದಿವಸಕ್ಕೆ ಬಹಳ ಇದು ಸಮಂಜಸ. ಹೆಚ್ಚು ಒತ್ತಿ ಹೇಳಬೇಕು ಅಂತ ಹೇಳಿದ್ರೆ ಶಿಶು ಮರಣ ದರವನ್ನ ತಗ್ಸುವಂಥದ್ದು. ಏಕೆಂದ್ರೆ ಜನಸಂಖ್ಯೆ ಯಾಕಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಶು ಮರಣ ದರ ಹೆಚ್ಚಾದ್ರೆ ಹೆಚ್ಚು ಮಕ್ಕಳನ್ನು ಪಡೆಯುವಂತಹ ಸಾಧ್ಯತೆಗಳು ಇರುತ್ತೆ. ಯಾಕಂದ್ರೆ ಹುಟ್ಟುವ ಮಕ್ಕಳು ಉಳಿತಾರೋ ಇಲ್ವೋ ಅನ್ನೋ ಒಂದು ಭರವಸೆ ಇರಲ್ಲ. ಆದ್ರೆ ನಮ್ಮಲ್ಲಿ ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ಹುಟ್ಟುವಂತಹ ಮಕ್ಕಳು ಬದುಕಿ ಉಳಿಯುವಂತಹ ಸಾಧ್ಯತೆ ಇರೋದ್ರಿಂದ, ಮತ್ತೆ ನಮ್ಮಲ್ಲಿ ಇಮ್ಯುನೈಸೇಷನ್ ಪ್ರೋಗ್ರಾಮು ಏನಿದೆ,
ಆ ಪ್ರೋಗ್ರಾಮ್ ಇರೋದ್ರಿಂದ ಎಲ್ಲರೂ ಅದನ್ನ ಲಭ್ಯತೆ ಪಡೆದ್ರೆ ಖಂಡಿತ ಹುಟ್ಟುವಂತಹ ಮಗು ಏನು ಶಿಶು ಉಳಿಕೆ ಅಂತ ನಾವೇನು ಹೇಳ್ತೀವಿ ಅದು ಸಾಧ್ಯ ಆಗುತ್ತೆ. ಎರಡನೇದಾಗಿ ಮಾತೃ ಮರಣ ದರವನ್ನ ನಾವು ಕಡಿಮೆ ಮಾಡಬೇಕು. ಇನ್ನು ನಾವು ಬೇರೆ ರಾಜ್ಯಗಳು ಈಗ ಹಿಂದಿನ ಕರೆಯಲ್ಲಿ ಹೇಳಿದ್ರು ಬೇರೆ ರಾಷ್ಟ್ರಗಳೆಲ್ಲ ಎಷ್ಟು ಚೆನ್ನಾಗಿ ಶಿಶು ಮರಣ ದರ ಇಲ್ಲ, ಮಾತೃ ಮರಣ ದರ ಇಲ್ಲ ಅಂತ ಹೇಳಿ. ಅದಕ್ಕೆ ಈಗಾಗಲೇ ನಾವು ಉತ್ತರವನ್ನ ಕೂಡ ಕೊಟ್ಟಿದ್ದೀವಿ. ಅಂದ್ರೆ ಮಾತೃ ಮರಣ ದರವನ್ನ ನಾವು ಕಡಿಮೆ ಮಾಡೋದು ಹೇಗೆ, ನಮ್ಮಲ್ಲಿ ಸೌಲಭ್ಯಗಳನ್ನ ಇವರಿಗೆ ಮಾತೆಯರಿಗೆ ಒದಗಿಸಿದಾಗ ಮಾತ್ರ, ಅಂದ್ರೆ ಪರಿಣಿತ ವೈದ್ಯರು ಎಲ್ಲಾ ಕ್ಷೇತ್ರಗಳಲ್ಲಿ ಅಂತಹ ವೈದ್ಯರು, ಅದರಲ್ಲೂ ಗ್ರಾಮೀಣ ಕ್ಷೇತ್ರಗಳಲ್ಲಿ ಅವರಿಗೆ ಲಭ್ಯತೆ ಆಗಬೇಕು. ಆದಾಗ ಮಾತ್ರ ಅದನ್ನ ನಾವು ಕಡಿಮೆ ಮಾಡೋದಕ್ಕೆ ಸಾಧ್ಯ. ಮತ್ತೆ ಇನ್ನಿತರ ರೋಗಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, HIV, ಏಡ್ಸ್ ಮತ್ತೆ ಮಲೇರಿಯಾ ಮತ್ತೆ ಇನ್ನಿತರ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವಾಗೆ ನಾವು ಹೆಚ್ಚಿನ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿ, ಅದು ಕೂಡ ಎಲ್ಲಾ ರೀತಿಯಲ್ಲಿ, ಯಾಕಂದ್ರೆ ಎಲ್ಲಾ ಸರ್ಕಾರದ ಜೊತೆ ಕೈಗೂಡಿಸ್ತಾ ಇದ್ದಾರೆ ಎಲ್ಲಾ ಸಂಘ ಸಂಸ್ಥೆಗಳು ಕೂಡ. ಈ ನಿಟ್ಟಿನಲ್ಲಿ ಕೂಡ ತುಂಬಾ ಚೆನ್ನಾಗಿ ಕೆಲಸ ಆಗ್ತಾ ಇದೆ. ಅಂದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅಲ್ಲ, ಅಭಿವೃದ್ಧಿ ಹಲವೇ ಕ್ಷೇತ್ರಗಳಿಗೆ ಇನ್ನು ಆಗ್ತಾ ಇದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ತ್ವರಿತಗತಿಯಲ್ಲಿ ಆಗ್ಬೇಕು ಅನ್ನೋದು ನಾವು ಆಗ್ಬೇಕು ಅಂತ ಆಶಿಸ್ತೀವಿ. ಆಮೇಲೆ ಇನ್ನು ಒಂದು ಈಗ ಮುಂದಿನ ಕರೆಯನ್ನು ತೆಗೆದುಕೊಂಡ ನಂತರ ಮಾತನ್ನ ಮುಂದುವರಿಸೋಣ. ಹುಣಸೂರಿಂದ ಕರೆ ಇರುವಂತದ್ದು ಶ್ರೀಶೈಲ ಅವರು ಕೇಳಿ ಪ್ರಶ್ನೆಯನ್ನ. ಹಲೋ ಹಲೋ, ಕೇಳಿ ತಮ್ಮ ಪ್ರಶ್ನೆಯನ್ನು ಕೇಳಿ ಸರ್. ನಮಸ್ತೆ ಸರ್, ನಾನು ಹುಣಸೂರಿಂದ ಶ್ರೀಶೈಲ ಬೀಳಿಗೆ ಅಂತ. ಕೇಳಿ. ಹಲೋ ಡಾಕ್ಟರ್ ಔರಾದಿ ಸರ್, ನಮಸ್ಕಾರ. ನಮಸ್ಕಾರ ಸರ್. ನನ್ನ ಪ್ರಶ್ನೆ, ನಾನು 1.5 ದಶಕದಿಂದ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಪ್ರೌಢಶಾಲಾ ಮುಖ್ಯ ಶಿಕ್ಷಕನಾಗಿ. ನೇರವಾಗಿ ಬನ್ನಿ ವಿಷಯಕ್ಕೆ. ಬರ್ತಾ ಇದ್ದೀನಿ. ಆದ್ರೆ ನೀವು ಡಿಸ್ಕಸ್ ಮಾಡಿದ ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದಾಗ್ಲಿ ಆರೋಗ್ಯ ಇಲಾಖೆಯಿಂದಾಗ್ಲಿ ಇಂಟೆನ್ಸಿವ್ ಪ್ರೋಗ್ರಾಮು, ನಿರಂತರ ಕಾರ್ಯಕ್ರಮಗಳು ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೆ ಯಾವುದು ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇದ್ರೆ ದಯವಿಟ್ಟು ಪ್ರತಿ ವರ್ಷ ಈ ಹೆಲ್ತ್ ಚೆಕಪ್ ಹೇಗೆ ನಡೆಯುತ್ತೋ ಹಾಗೆ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ನಿರಂತರ ಕಾರ್ಯಕ್ರಮ ರೂಪಿಸಿದ್ರೆ ತುಂಬಾ ಇದು ಹೆಲ್ಪ್ಫುಲ್ ಆಗತ್ತೆ. ಅದರ್ವೈಸ್ ಒನ್ ಟೈಮ್ ಅಥವಾ ಯಾವುದೋ ಒಂದಿನ ಪ್ರಚಾರಕ್ಕೆ ಅವೇರ್ನೆಸ್ ಕ್ಯಾಂಪ್ ಆಗಿ ಮಾತ್ರ ಮುಂದುವರಿಯುತ್ತೆ ಅಂತ ನನ್ನ ಉತ್ತರವನ್ನು ನೀಡ್ತಾರೆ. ತುಂಬಾ ಧನ್ಯವಾದಗಳು. ತಮ್ಮ ಸಲಹೆ ತುಂಬಾ ಸ್ವಾಗತಾರ್ಹವಾಗಿದೆ. ನಮ್ಮ ಉದ್ದೇಶ ಕೂಡ ಅದೇ ಆಗಿದೆ. ಯಾವುದೇ ಒಂದು ದಿನಾಚರಣೆ ಮಾಡುವ ಮೂಲ ಉದ್ದೇಶ ಅವತ್ತಿನ ದಿನಕ್ಕೆ ಮಾತ್ರ ಸೀಮಿತ ಅಲ್ಲ, ಅದು ನಿರಂತರವಾಗಿ ವರ್ಷವಿಡೀ ಅದರ ಸಮಾಲೋಚನೆ ಚರ್ಚೆ ಆಗಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ದಿಶೆಯಲ್ಲಿ ನಾವು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡೇ ಇರ್ತೀವಿ. ಅದು ಚರ್ಚಾ ಸ್ಪರ್ಧೆ ಮೂಲಕ ಆಗಿರಬಹುದು, ಅಥವಾ ಗುಂಪು ಸಭೆ ಆಗಿರಬಹುದು, ತಾಯಂದಿರ ಸಭೆ ಆಗಿರಬಹುದು, ಲಸಿಕಾ ಶಿಬಿರಗಳಲ್ಲಿ ಕೂಡ ತಾಯಂದಿರಿಗೆ ನಾವು ಆ ಒಂದು ಆರೋಗ್ಯ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ಅದು ದೊಡ್ಡ ಸಮಾರಂಭ ಆಗಿ ತಮಗೆ ಗಮನಕ್ಕೆ ಬರದೇ ಇರಬಹುದು, ಆದರೆ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ, ಉಪಕೇಂದ್ರ ಮಟ್ಟದಲ್ಲಿ ಹಾಗೂ ಸಭೆ ಸಮಾರಂಭಗಳಲ್ಲಿ ಈ ವಿಷಯವನ್ನು ನಾವು ಮನದಟ್ಟು ಮಾಡಿಕೊಡ್ತಾನೆ ಇದ್ದೀವಿ. ಅದೇ ರೀತಿ ವೈದ್ಯರು ರೋಗಿಗಳ ಜೊತೆಗೆ ಸಂಪರ್ಕ ಮಾಡಬೇಕಾದಾಗ, ಅವರ ತೊಂದರೆಗಳನ್ನು ಆಲಿಸಬೇಕಾದಾಗ ಅವರಿಗೆ ನಾವು ಉಚಿತವಾದ ಮಾರ್ಗದರ್ಶನವನ್ನು ನೀಡ್ತಾನೆ ಇದ್ದೀವಿ. ಇದೇ ರೀತಿ ಇನ್ನೂ ಹೆಚ್ಚಿನ ಮಾರ್ಗದರ್ಶನ ನೀಡಬೇಕಾದರೆ ಈ ವಿದ್ಯಾರ್ಥಿನಿಯರಿಗೆ ಇದರ ಒಂದು ಪಠ್ಯದಲ್ಲಿ ಕೂಡ ಆರೋಗ್ಯದ ವಿಷಯವನ್ನು ನಾವು ಸೇರಿಸಿದಾಗ ಮಾತ್ರ ಇನ್ನೂ ಹೆಚ್ಚಿನ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆದಂತೆ ನನ್ನ ಭಾವನೆ. ಅವರದಿಯವರು, ಇದಕ್ಕೆ ಪೂರ್ವಕವಾಗಿ ನಾನು ನಿಮ್ಮನ್ನ ಪ್ರಶ್ನೆ ಕೇಳೋದಾದ್ರೆ, ಈಗ ತಾವು ಹೇಳ್ತಾ ಇದ್ರೆ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ನೀವು ಅವರು ಬಂದಂಥವ್ರಿಗೆ ಹೇಳ್ತೀರಾ, ಆದ್ರೆ ಕಾರ್ಯಕ್ರಮಕ್ಕೆ ಎಷ್ಟು ಜನ ಬರ್ತಾರೆ? ಆದರೂ ಕೂಡ ನಾನು ಮತ್ತೊಂದು ಕೇಳುವಂಥದ್ದು, ಈಗ ಅವರು ಒಬ್ಬ ಗುರುಗಳಾಗಿ ಶಿಕ್ಷಕರಾಗಿ ಅವ್ರ ಪ್ರಶ್ನೆ ಕೇಳ್ತಿರುವಂಥದ್ದು, ನೀವು ಎಷ್ಟರ ಮಟ್ಟಿಗೆ ಹೋಗಿ ಅವ್ರುಗಳಿಗೆಲ್ಲ, ಯಾಕೆಂದ್ರೆ ಇಂಥ ಕಾರ್ಯಕ್ರಮಗಳನ್ನು ನೋಡೇ ಇಲ್ವಲ್ಲ ನಾನು ಶಿಕ್ಷಕ ಆಗಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಹಾಗಾಗಿ ಎಷ್ಟು ಜನ ಡಾಕ್ಟರ್ಗಳು ಹೋಗ್ತಾ ಇದ್ದಾರೆ, ಮತ್ತೆ ಎಷ್ಟು ಜನ ಅರಿವನ್ನ ಮೂಡಿಸೋದಕ್ಕೋಸ್ಕರ ಯಾವ್ಯಾವ ಶಾಲೆಗಳಲ್ಲಿ ಕನಿಷ್ಠ ವರ್ಷಕ್ಕೆ ಹೋಗ್ಬೋದು ಅಂತ ತಾವು ಹೇಳ್ತೀರಾ? ಮತ್ತೆ ರೇಖಾ ಅವರು, ಇದಾದ ತಕ್ಷಣ ನೀವು ಕೂಡ ತಾವು ಈ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕಾಗುತ್ತೆ. ಈಗ ನಾವು ನಿಜವಾಗಿಯೂ ಆರೋಗ್ಯದ ಕಾರ್ಯಕ್ರಮಗಳನ್ನ ಹಾಕೊಳ್ತಾನೆ ಇದ್ವಿ. ಈ ಕಾರ್ಯಕ್ರಮದ ಉದ್ದೇಶ ಕೂಡ ನಮ್ಮ ಜನರಿಗೆ ಮಾಹಿತಿಯನ್ನ ಒದಗಿಸುವುದೇ ಆಗಿದೆ. ಇದು ನಿರಂತರ ಪ್ರಕ್ರಿಯೆ. ಒಂದು ದಿನ ಮಾಡಿದಾಗ ತಾವು ಹೇಳಿದ ಹಾಗೆ ಎಷ್ಟು ಜನ ಕೇಳ್ತಾರೆ, 50 ಜನ ಬಂದಿರಬಹುದು, 100 ಜನ ಬಂದಿರಬಹುದು. ಆ 50 ಜನ ಎಷ್ಟು ಜನಕ್ಕೆ ಮತ್ತೆ ಪ್ರಸಾರ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅದು ನಿರಂತರವಾಗಿ ಆಗುವಂತಹ ಪ್ರಕ್ರಿಯೆ. ಕೇವಲ ಒಂದು ಗಂಟೆ ಹೇಳೋ ಅಥವಾ ಅರ್ಧ ಗಂಟೆ ಹೇಳೋದ್ರಿಂದ ಈ ಸಮಸ್ಯೆ ನಿವಾರಣೆ ಆಗೋದಿಲ್ಲ. ಇದು ಜನರ ಒಂದು ನಾಡಿ ಮಿಡಿತ ಆಗಬೇಕು, ಕುಟುಂಬ ಯೋಜನೆ ಅನ್ನೋದು. ಆದ್ರೆ ಇಲ್ಲಿ ನೀವು ಎಷ್ಟು ಶಾಲೆಗಳಿಗೆ ಏನಾದ್ರೂ ನಿಮ್ಮಲ್ಲಿ ಒಂದು, ಈಗ ನಮ್ಮ ಶಾಲಾ ತಂಡಗಳಂತಿದೆ, ಆರೋಗ್ಯ ತಂಡಗಳನ್ನ ಮಾಡಿದ್ವಿ. ಇದಕ್ಕಿಂತ ಈಗ ಹೊಸದಾಗಿ ನಾವು ಶಾಲಾ ಆರೋಗ್ಯ ಕಾರ್ಯಕ್ರಮದಲ್ಲಿ ಈ ತರ RBSK ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತ ಕೇಂದ್ರ ಸರ್ಕಾರದವರು ಹಮ್ಮಿಕೊಂಡಿದ್ದಾರೆ.
ಇದರ ಉದ್ದೇಶ ಮುಂಚೆ ಏನಾಗ್ತಿತ್ತು, ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳು ಹಾಗೂ ಆರೋಗ್ಯ ಸಹಾಯಕರು ಶಾಲೆಗೆ ಭೇಟಿ ಆಗ್ತಿದ್ರು. ಅವರು ತಮ್ಮ ಕೆಲಸದ ಒತ್ತಡದ ಜೊತೆಗೆ ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಪ್ರಾಥಮಿಕ, ಮಾಧ್ಯಮಿಕ, ಹೈಸ್ಕೂಲ್ ವಿದ್ಯಾರ್ಥಿಗಳ ಮತ್ತು ಹಾಸ್ಟೆಲ್ಗಳ ಇವತ್ತೊಂದು ದಿವಸ ವೈದ್ಯರ ಕೊರತೆ ಇರೋದ್ರಿಂದ ವೈದ್ಯರ ಕೊರತೆ ಇರೋದ್ರ ಜೊತೆಗೆ ಅವರ ಜವಾಬ್ದಾರಿಗಳು ಕೂಡ ಆರೋಗ್ಯ ಸೇವೆಯನ್ನು ಒದಗಿಸೋದು, ತುರ್ತು ಸೇವೆಯನ್ನ ನೀಡುವುದು, ಮತ್ತೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರು ಭಾಗಿಯಾಗೋದು, ಸಭೆ ಸಮಾರಂಭಗಳು ನಡೆಸಿಕೊಡೋದು. ಹೀಗಾಗಿ ಕೆಲಸದ ಒತ್ತಡದಿಂದಾಗಿ ವೈದ್ಯಾಧಿಕಾರಿಗಳೇ ನೇರವಾಗಿ ಭಾಗವಹಿಸದೇ ಇರಬಹುದು. ಆದರೆ ನಮ್ಮ ಒಂದು ಸಮೂಹ ಟೀಮ್ ಇದೆ, ಇದು ಟೀಮ್ ವರ್ಕ್. ನಮ್ಮಲ್ಲಿ ಆರೋಗ್ಯ ಕಾರ್ಯಕರ್ತ ಇದ್ದಾರೆ. ಅದಕ್ಕೂ ಮುಖ್ಯವಾಗಿ ಈಗ NRHM ಅಡಿಯಲ್ಲಿ ನಾವು ಪ್ರತಿ 1,000 ಜನಸಂಖ್ಯೆ ಒಬ್ಬ ಆಶಾ ಕಾರ್ಯಕರ್ತೆಯನ್ನು ಗುರುತು ಮಾಡಿದ್ವಿ ಗ್ರಾಮೀಣ ಮಟ್ಟದಲ್ಲಿ. ಆ ಆಶಾ ಕಾರ್ಯಕರ್ತೆಯರಿಗೆ ಎಲ್ಲ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣವಾಗಿ ತರಬೇತಿಯನ್ನು ನೀಡಿದ್ವಿ. ಹೀಗಾಗಿ ಅವಳು ಪ್ರತಿ ಮನೆಗೂ ಭೇಟಿಯಾಗಿ ಅವಳು ಮಹಿಳೆಯರಿಗೆ, ಕುಟುಂಬದವರಿಗೆ ಆತ್ಮೀಯವಾಗಿ, ಅಂದ್ರೆ ಡೋರ್ ಟು ಡೋರ್ ಸರ್ವಿಸಸ್, ಅಂದ್ರೆ ಮನೆಗೆ ಸೇವೆ, ಆ ತರ ಒಂದು ಕಾರ್ಯಕ್ರಮ ಕೂಡ ಇದೆ. ಈ ಆಶಾ ಕಾರ್ಯಕರ್ತೆಯರು ನಮ್ಮ ಇಲಾಖೆಯನ್ನೇ ಪ್ರತಿನಿಧಿಸ್ತಾರೆ. ಹೀಗಾಗಿ ಅವರು ವೈದ್ಯಾಧಿಕಾರಿಗಳು ಬಂದಿರಲ್ಲ, ಒಂದು ದಿವಸ ಬಂದಿರಬಹುದು, ನೋಡಿರ್ಬೋದು, ಈ ತರ ಆಭಾಸ ಆಗಿರಬಹುದು. ಆದ್ರೆ ಇದು ನಿರಂತರ ಪ್ರಕ್ರಿಯೆ, ಒಂದು ದಿನಕ್ಕೆ ಮುಗಿಯುವಂತಲ್ಲ, ನಿರಂತರವಾಗಿ ಆಗ್ತಾನೆ ಇದೆ. ಆಶಾ ಕಾರ್ಯಕರ್ತರು, ಆರೋಗ್ಯ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು, ಪ್ರೌಢ ಶಿಕ್ಷಕರು ಕೂಡ ಅವ್ರ ಮಟ್ಟದಲ್ಲಿ ಅವರಿಗೂ ಕೂಡ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಹೀಗಾಗಿ ಈ ಜನಪ್ರತಿನಿಧಿಗಳು ಇನ್ವಾಲ್ವ್ ಆಗಬೇಕು, ಸಮುದಾಯ ಭಾಗವಹಿಸಬೇಕು. ಆವಾಗಲೇ ನಾವು ಸಂಪೂರ್ಣ ಯಶಸ್ವಿಯಾಗಿದೆ ಅಂತ ಹೇಳ್ಬಹುದು. ಇದಕ್ಕೆ ಪೂರಕವಾಗಿ ಹೇಳಬೇಕು ಅಂದ್ರೆ ಸರ್ಕಾರ ಮಟ್ಟದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸ್ನೇಹ ಕ್ಲಿನಿಕ್ ಅಂತ ಹೇಳಿ ಓಪನ್ ಮಾಡಿದ್ದಾರೆ. ಅದು ಕೂಡ ಆಶಾ ಕಾರ್ಯಕರ್ತರೆಯವರು, ಅಂಗನವಾಡಿ ಕಾರ್ಯಕರ್ತರು ಇದಕ್ಕೆಲ್ಲ ಅದಕ್ಕೆ ಅವರು ಇನ್ವಾಲ್ವ್ ಆಗಿರ್ತಾರೆ. ಮತ್ತೆ ಇದು ಕೂಡ ಹೆಚ್ಚು ಅದನ್ನ ಜನಪ್ರಿಯಗೊಳಿಸಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಈಗ ಅಂದ್ರೆ ಅವ್ರಿಗೆ ಸಾಕಷ್ಟು ಸೌಲಭ್ಯಗಳು ಇನ್ನೂ ಆಗಬೇಕು. ಆ ಸ್ನೇಹ ಕ್ಲಿನಿಕ್ ಅಲ್ಲಿ ಆಗತ್ತೆ, ಇನ್ನು ಮುಂದಿನ ದಿನಗಳಲ್ಲಿ ಆಗುತ್ತೆ. ಬಹಳ ಚೆನ್ನಾಗಿ ಕೆಲಸ ನಡೀತಾ ಇದೆ. ಮತ್ತೆ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದಲ್ಲಿ ಈ ಒಂದು ಪ್ರಶ್ನೆ ಏನ್ ಕೇಳುತ್ತೆ, ನಿರಂತರವಾಗಿ ಆಗ್ಬೇಕು ಅಂತ ಹೇಳಿ ನಿರಂತರವಾಗಿ ಸರ್ವಿಸ್ ಸೆಷನ್ ಅಂದ್ರೆ ಹಂತವಾಗಿ ಪ್ರತಿ ಒಂದು ಯಾವ ಒಂದು ಮಕ್ಕಳನ್ನು ಬಿಡದೆ ಒಂದು ಕ್ಯಾಂಪ್ ಅಂತ ಏನ್ ಮಾಡಿ ಆ ಕ್ಯಾಂಪ್ ಅಲ್ಲಿ ಅವರಿಗೆ ಬೇಕಾದ ಅಗತ್ಯತೆಗಳನ್ನ ನಾವು ಕ್ಯಾಂಪಿನ ಮೂಲಕ ಅವರಿಗೆ ಪೂರೈಸ್ತೀವಿ. ಇದು ನಾವು ಯಾವಾಗ್ಲೂ ಅಂದ್ರೆ ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಸುಮಾರು ಒಂದು 10 ಕ್ಯಾಂಪ್ ಹದಿಹರಿಯದವರಿಗೆ ಇರುತ್ತೆ ನಮ್ಮಲ್ಲಿ. ಮತ್ತೆ ಈಗ ಅವರಾದಿ ಅವರೇ, ಈಗ ತಾವು ಹೇಳ್ತಾ ಇದ್ದೀರಾ, ನಾವು ಇದೊಂದು ಕರೆಯನ್ನ ತೆಗೆದುಕೊಂಬೋಣ. ತೀರ್ಥಹಳ್ಳಿಯಿಂದ ಕರೆಯುವಂಥದ್ದು ಶ್ರೀಧರ್ ಅವರ ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್, ಇವಾಗ ಈ ಮಕ್ಕಳು ಫಸ್ಟ್ 2 ಹೆಣ್ಣು ಮಕ್ಕಳು ಇರ್ತಾರೆ ಅಂತ ಹೇಳ್ಕೊಳ್ಳಿ, ಮೂರನೇ ಮಗು ಗಂಡಾಗಬೇಕು ಅಂತ ವೈಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ ತುಂಬಾ ಫ್ಯಾಮಿಲಿ. ಅದು ಹೆಣ್ಣಾಗಲಿ ಗಂಡಾಗಲಿ, 2 ಮಕ್ಕಳಿದ್ರೆ ಈಕ್ವಲ್, ಸಾಕು, ನಮ್ಗೆ ಸಾಕು, ಎಲ್ಲ ಡಿಫ್ರೆನ್ಸ್ ಏನು ಇಲ್ಲ ಅನ್ನೋಂಥದ್ದು ಮೈಂಡ್ ಅಲ್ಲಿ ಬರ್ಬೇಕು ಜನಗಳಲ್ಲಿ. ಸರಿ, ಒಂದು. ಎರಡನೇದು ಬಂದು ಕೆಲವು ಜಾಗದಲ್ಲಿ, ಕೆಲವು ಏರಿಯಾದಲ್ಲಿ ಕೆಲವು ಹೇಳಿದ್ರೆ ನಾವು 6 ಮಕ್ಕಳು 8 ಮಕ್ಕಳು ಎಲ್ಲ ಆಪರೇಷನ್ ಆಗ್ತಾ ಇಲ್ಲ. ಅದು ಸ್ವಲ್ಪ ಅವರಿಗೆ ಪೂರ್ಣ ಪ್ರಜ್ಞೆ ತರೋ ತರ ಮಾಡ್ಬೇಕು. ಯಾಕೆ ಈ ತರ ಇದೆ ಅವ್ರಿಗೆ ಸೌಲಭ್ಯಗಳನ್ನು ನಿಮ್ಮ ಪ್ರಜ್ಞೆ ತರಬೇಕು ಅಂತ ನೀವು ಹೇಳ್ತಿರೋದಾ? ಹೌದು, ಉತ್ತರವನ್ನು ಅರಿವು ಮೂಡಿಸಬೇಕು. ಈಗಾಗಲೇ ಹೇಳಿದೆ ನಾನು, ನೀವು ಇದು ಒಂದು ಒಳ್ಳೆ ಪ್ರಶ್ನೆ. ಈಗಾಗಲೇ 6 ಅಥವಾ 8 ಮಕ್ಕಳನ್ನು ಪಡೆದಂತಹ ಮಹಿಳೆಯರು ಅವರಿಗೆ ಇನ್ನೂ ಒಂದು ಶಸ್ತ್ರಚಿಕಿತ್ಸೆ ಆಗಿಲ್ಲ ಅಥವಾ ಒಂದು ಸಂತಾನ ನಿಯಂತ್ರಣವನ್ನ ಆ ಒಂದು ಮಾಹಿತಿ ಅವರಿಗೆ ತಲುಪಿಲ್ವಾ ಅಥವಾ ಅವರೇ ಒಂದು ಆ ಸೌಲಭ್ಯವನ್ನ ತೆಗೆದುಕೊಂಡಿಲ್ಲ ಅಂತ ಈವರೆಗೂ ಕೂಡ ನಾವು ಕೆಲಸ ಅಂದ್ರೆ ಯಾರಿಗೆ ಈ ಸೌಲಭ್ಯ ತಲುಪಿಲ್ವಾ ಅಥವಾ ಯಾರು ಈ ಒಂದು ಸೌಲಭ್ಯದಿಂದ ವಂಚಿತರಾಗಿದ್ದಾರಾ ಅವರನ್ನ ಕೂಡ ಮುಟ್ಟೋದಿಕ್ಕೆ ಪ್ರಯತ್ನ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮಾಡ್ತಾ ಇದೆ. ಮತ್ತು ಈ ಒಂದು ನಿಟ್ಟಿನಲ್ಲಿ ಬಹಳ ಚೆನ್ನಾಗಿ ಅಂದ್ರೆ ಯಾರ್ಯಾರಿಗೆ ಮುಟ್ಟಬೇಕೋ ಅದನ್ನ ಮುಟ್ಟುವಂತೆ ನಾವು ತುಂಬಾ ಸುದೀರ್ಘವಾಗಿ ಈ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಏನೇನು ಕಾರ್ಯಕ್ರಮಗಳು ಮಾಡ್ತೀವಿ? ಇವರಿಗೆ ನಾವು ಏನ್ ಮಾಡ್ತೀವಿ, ಅಲ್ಲೇ ಹೋಗಿ ಅವರ ಒಂದು ಪಾಯಿಂಟ್ ಏನಿದೆ ಅಲ್ಲಿ ಅವರೇ ಇರುವಂತಹ ಜಾಗಕ್ಕೆ ಹೋಗ್ತೀವಿ ನಾವು, ಅವರ ಒಂದು ಮನವೊಲಿಸುವಂತಹ ಕಾರ್ಯಕ್ರಮ. ಮತ್ತೆ ಇನಿಷಿಯಲ್ ಆಗಿ ಅಂದ್ರೆ ಮೊದಲನೇದಾಗಿ ಅಲ್ಲಿ ಒಂದು ಕ್ಯಾಂಪ್ ಅಂತ ಮಾಡ್ತೀವಿ. ಆ ಕ್ಯಾಂಪಿನಲ್ಲಿ ಕಂಡುಬರುವ ವಿಷಯಗಳು ಏನಿದೆ ಅಂತ ತಿಳ್ಕೊಳ್ತೀವಿ. ಮತ್ತೆ ಯಾರ್ಯಾರಿಗೆ ಏನೇನು ಅಗತ್ಯತೆ ಇದೆ ಅಂತ ಅನ್ಕೊಂಡು, ಮತ್ತೆ ಏಕೆಂದ್ರೆ ಎಲ್ಲವನ್ನ ನಾವು ಅವರ ಒಂದು ಅವರು ಇರುವಂತಹ ಜಾಗಕ್ಕೆ ಹೋಗಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ರೆಫರಲ್ಸ್ ಅಂತ ಏನ್ ಹೇಳಿ ಆ ರೆಫರಲ್ಸ್ ಅಂದ್ರೆ ಅಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನಮ್ಮ ಒಂದು ಸಂಸ್ಥೆಗೆ ಬಂದು ಆ ಒಂದು ಸೇವೆಯನ್ನ ತೆಗೆದುಕೊಳ್ಳೋ ಹಾಗೆ ನಾವು ಮಾಡ್ತೀವಿ. ಅದಕ್ಕೆ ಸೌಲಭ್ಯಗಳನ್ನ ಕೂಡ ನಾವು ಕಲ್ಪಿಸಿಕೊಡ್ತೀವಿ. ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ಬಳ್ಳಾರಿಯಿಂದ ಕರೆ ಇರುವಂತದ್ದು ಸುರೇಶ್ ಅವರು, ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಏನಿಲ್ಲ, ಈಗ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಹೇಳ್ತೀವಲ್ಲ, ಈಗ ಒಬ್ಬ ಮಗಳು ಇರ್ತಾರೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್
ಅವರಿಗೆ ಫ್ರೀ ಎಜುಕೇಶನ್, ಗೌರ್ಮೆಂಟ್ ಸಪ್ಲೈ ಫೆಸಿಲಿಟೀಸ್ ಅಥವಾ ಜಾಬ್ ಫೆಸಿಲಿಟೀಸ್ ಈಗ ಕೊಟ್ಟಾಗ ಆಟೋಮೆಟಿಕ್ ಆಗಿ ಒಂದು ಅವೇರ್ನೆಸ್ ಬರ್ತದೆ. ಗೌರ್ಮೆಂಟ್ ಭಾಗ್ಯಲಕ್ಷ್ಮಿ ಉತ್ತರವನ್ನ ನೀಡ್ತಾರೆ. ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ. ಅವರ ಪ್ರಶ್ನೆಯಲ್ಲಿ ಅವ್ರ ಉತ್ತರ ಕೂಡ ಇದೆ. ಈಗ ಮಹಿಳೆಯರಿಗೆ ಶಿಕ್ಷಣ, ಹೆಣ್ಣು ಮಕ್ಕಳಿಗೆ ಸಂಪೂರ್ಣ ಪದವಿವರೆಗೆ ಶಿಕ್ಷಣ ನೀಡುವುದು ಸರ್ಕಾರದ ಕಾರ್ಯಕ್ರಮನೇ ಇದೆ. ಇದು ಮುಖ್ಯ ಉದ್ದೇಶ ಏನಂತಂದ್ರೆ, ಈಗ PCPNDT ಅಂತ ಒಂದು ಮಹಿಳೆ ಭ್ರೂಣ ಹತ್ಯೆ ಮಾಡೋದು ತುಂಬಾ ಪ್ರಚಲಿತವಾಗಿ ಬಹಳ ನಮ್ಮ ದೇಶದ ಒಂದು ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಏನಂದ್ರೆ ಈಗ ವೈಜ್ಞಾನಿಕವಾಗಿ ತಾಂತ್ರಿಕ ಜ್ಞಾನದ ಏನು ಡೆವಲಪ್ಮೆಂಟ್ ಅಭಿವೃದ್ಧಿ ಆಗಿ ಹೊಟ್ಟೆಯಲ್ಲಿರುವ ಮಗು ಯಾವ ಲಿಂಗದ್ದು ಅನ್ನೋದನ್ನ ಮುಂಚಿತವಾಗಿ ತಿಳಿದುಕೊಂಡು ಅದು ಹೆಣ್ಣಾದ್ರೆ ಅದನ್ನ ಅಬಾರ್ಷನ್ ಮಾಡಿ ಗರ್ಭಪಾತ ಮಾಡಿಸುವಂತಹ ಒಂದು ಪ್ರವೃತ್ತಿ ಅದು ವೈದ್ಯರು ಹಾಗೂ ಅವರ ತಾಯಿ, ಅವರ ಒತ್ತಡ, ಕುಟುಂಬದ ಒತ್ತಡ ಎಲ್ಲ ನಿರಂತರವಾಗಿ ನಡೀತಾ ಇರುವುದಂತ ಮನಗಂಡು ಸರ್ಕಾರ ಇದೊಂದು ಕಾನೂನನ್ನು ಮಾಡಿದೆ, PCPNDT ಆಕ್ಟ್ ಅಂತ. ಇದರ ಮೂಲ ಉದ್ದೇಶನೇ ಮಹಿಳೆಯರಿಗೆ ಸಮಾನತೆಯನ್ನು ಕಲ್ಪಿಸಿಕೊಡುವುದು. ಪುರುಷ ಸಮಾಜ ಅಂತ ನಾವು ಹೇಳಿದ್ರು ಕೂಡ ಈಗ ಮಹಿಳೆಗೆ ನಾವು ಸಂಪೂರ್ಣವಾಗಿ ನಾವು ಮಹತ್ವವನ್ನು ನೀಡ್ತಾ ಇದ್ದೀವಿ. ಹೆಣ್ಣು ಆಗಲಿ ಗಂಡಾಗಲಿ ಮಕ್ಕಳು ಎರಡೇ ಇರ್ಬೋದು. ಚೈನಾ ದೇಶದಲ್ಲಿ ಒಂದೇ ಅವರು ಪ್ರಶ್ನೆ ಕೇಳಿದ್ದೇನು ಅಂತಂದ್ರೆ, ಅವರು ನೀವು ಹೇಳಿದ್ದು ಸಮಾನತೆ ಬಗ್ಗೆ ಮಾತಾಡ್ತೀರಾ, ಇದು ಒಳ್ಳೆ ಕಾರ್ಯಕ್ರಮ. ಆದರೆ ಇದರ ಜೊತೆಗೆ ಒಂದೇ ಮಗು ಇದ್ರೆ ಉಚಿತವಾದಂತ ಶಿಕ್ಷಣ ಕೊಡೋದು ಅಂತ ಕೇಳ್ತಾ ಇದ್ದಾರೆ ಅವರು. ಈ ನಿಟ್ಟಿನಲ್ಲಿ ಮಾಡಿದ್ರೆ ಅವಾಗ ಎರಡನೇ ಮಗು ಬೇಡ, ಒಂದೇ ಮಗುಗೆ ಇವತ್ತೊಂದು ದಿವಸ ನಿಮ್ಗೆ ಗೊತ್ತಿದೆ ಎಷ್ಟು ದುಬಾರಿ ಆಗಿದೆ ಶಿಕ್ಷಣ ಅನ್ನೋಂಥದ್ದು. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಬೋದಲ್ಲ ಅಂತ. ಕನಿಷ್ಠ ನೀವು ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ನೀವು ಸರ್ಕಾರಕ್ಕೆ ಇದರ ಬಗ್ಗೆ ಗಮನ ತರಿಸಬಹುದಲ್ಲ. ಯಾಕೆಂದ್ರೆ ಸಾರ್ವಜನಿಕರು ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ, ಅವರ ಅಭಿಪ್ರಾಯ ಮನ್ನಣೆ ಇದೆ. ಇದರ ವಿಷಯಕ್ಕೆ ಸಂಬಂಧಪಟ್ಟ ನಾವು ಇಲಾಖೆಗೆ ರೇಖಾ ಅವರು ಇದ್ರ ಬಗ್ಗೆ ತಾವು ಮಾತಾಡೋದು ಪೂರಕವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಅವ್ರು ಹೇಳಿದ್ರು ಒಂದೇ ಮಗು, ಉತ್ತೇಜಕ ಮತ್ತೆ ನಿರುತ್ತೇಜಕಗಳು ಅದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದರೆ ನಿರುತ್ತೇಜಕಗಳ ಬಗ್ಗೆ ಇನ್ನೂ ಹೆಚ್ಚಿನ ಗಮನವನ್ನ ಕೊಟ್ಟಿಲ್ಲ. ಉತ್ತೇಜಕಗಳ ಬಗ್ಗೆ ಜನರಿಗೆ ಗೊತ್ತಿದೆ, ಅದರ ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ. ಇನ್ನು ಹೆಚ್ಚಿನ ಈಗ ನಾ ಹಿಂದೆ ಒಂದು ಗುರಿಯನ್ನ ಹೇಳಿದೆ, ಅಂದ್ರೆ ಸರ್ವರಿಗೂ ಸಮಪಾಲು, ಸಹಬಾಳ್ವೆ, ಮಹಿಳಾ ಸಬಲೀಕರಣ ಮತ್ತೆ ಲಿಂಗ ಸಮಾನತೆ ಇದಿದ್ರೆ ಮಾತ್ರ ಎಲ್ಲ ಸಾಧ್ಯ. ಅಂದ್ರೆ ಈ ಜನಸಂಖ್ಯಾ ನಿಯಂತ್ರಣ ಆಗ್ಲಿ ಅಥವಾ ಒಂದೇ ಮಗು ಅಥವಾ ಎರಡೇ ಮಗು ಅಥವಾ ತಿಳುವಳಿಕೆ ಇರುತ್ತೆ, ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರ ಕೈಲಿ ಆಗಲ್ಲ ಅಂತ ಹೇಳಿ ಇದೆಲ್ಲ ವಿಷಯಗಳು ಅವರ ಮನವನ್ನ ಹೊಕ್ಕಿದಾಗ ಮಾತ್ರ ಇದು ಸಾಧ್ಯ. ಇಲ್ಲದೆ ಇದ್ರೆ ಇದು ಖಂಡಿತ ಸಾಧ್ಯ ಇಲ್ಲ. ಹಾಗಿದ್ರೆ ಅವರೇ ಈಗ ಅವರು ಹೇಳ್ತಾ ಇದ್ರು ಉತ್ತೇಜಕ ಅನ್ನುವಂತ ಒಂದು ಪದವನ್ನ ಬಳಸಿದ್ರು. ಅದೇ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಜನಗಳಿಗೆ ಹೌದಪ್ಪ ನನಗೊಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಿದ್ದಾರೆ, ಖಂಡಿತವಾಗ್ಲೂ ನಾವು ಈ ಒಂದು ಸಂತಾನ ಹರಣ ಚಿಕಿತ್ಸೆಗೆ ನಾವು ಹೋಗ್ಬೇಕಾಗತ್ತೆ ಅನ್ನುವಂಥದ್ದು ಕೂಡ, ಅಥವಾ ಈ ಒಂದು ಜನಸಂಖ್ಯೆನ ಕಡಿಮೆ ಮಾಡಬೇಕು ಅನ್ನೋಂಥದ್ದು ಕೂಡ ಅವ್ರ ಮನಸ್ಸಲ್ಲಿ ಮೂಡುತ್ತೆ. ಹಾಗಾಗಿ ಸರ್ಕಾರ ಅವ್ರಿಗೆ ಯಾವುದೇ ರೀತಿಯಾದಂತಹ ಧನವನ್ನ ನೀಡೋದ್ರ ಮೂಲಕ ಇರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡಿ ನಾವು ಕುಟುಂಬ ಯೋಜನೆ ಅನುಸರಿಸಿದವರಿಗೆ ಪರಿಹಾರ ಧನವನ್ನಾಗಿ ನೀಡ್ತಾ ಇದ್ದೀವಿ. ಈಗ ಮಹಿಳೆಯರು, ಅದರಲ್ಲೂ ಬಡ ಕಾರ್ಮಿಕರು, ಕೂಲಿ ಕಾರ್ಮಿಕರು ಇರ್ತಾರೆ ಅಂತ ತಿಳ್ಕೊಂಡು ಅವರ ಒಂದು ವೇತನ ಕೊರತೆ ಆಗಬಾರ್ದು ಅಂತ ಉದ್ದೇಶದಿಂದ ಪ್ರತಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ ಮಹಿಳೆಗೆ, ಬಡತನದ ರೇಖೆಗಿಂತ ಕೆಳಗಿರುವ ಮಹಿಳೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಗೆ 600 ರೂಪಾಯಿ ಒಂದು ಟ್ಯೂಬೆಕ್ಟಮಿಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಲ್ಯಾಪ್ರೋಸ್ಕೋಪಿ ಕೂಡ 600 ರೂಪಾಯಿ. ಅದೇ ರೀತಿ ನಾವು ಪುರುಷರಿಗೆ 1100 ರೂಪಾಯಿ ನೋ ಸ್ಕಾಲ್ಪಲ್ ವ್ಯಾಸೆಕ್ಟಮಿ ಮಾಡಿದ್ರೆ ಕೊಡ್ತಾ ಇದ್ದೀವಿ. ಈ APL ಅಂದ್ರೆ ಸ್ಥಿತಿವಂತರಿಗೆ ಅವರು ಕೂಡ ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆ ಮಾಡಿದ್ರು ಕೂಡ ಅವರಿಗೂ ಕೂಡ 250 ರೂಪಾಯಿ ನೀಡ್ತಾ ಇದ್ದೀವಿ. ಇದರ ಜೊತೆಗೆ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮ NRHM ಏನು ಗ್ರಾಮೀಣ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಆಗಿದೆ. ಮುಂಚೆ NRHM ಇತ್ತು. ನ್ಯಾಷನಲ್ ಹೆಲ್ತ್ ಮಿಷನ್ ದಲ್ಲಿ ಕೂಡ ನಾವು ಗರ್ಭಿಣಿಯರಿಗೆ ಹಾಗೂ ಹೆರಿಗೆಗೆ ಅನೇಕ ಸೌಲಭ್ಯಗಳು, ಆರ್ಥಿಕ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಅವರಿಗೆ ಉಚಿತವಾಗಿ 108 ಸೌಲಭ್ಯ, ಸಾರಿಗೆ ಸೌಲಭ್ಯವನ್ನ ನೀಡ್ತಾ ಇದ್ದೀವಿ. ಈಗ ನಗು ಮಗು ಅಂತ ಒಂದು ಹೊಸ ಕಾರ್ಯಕ್ರಮ ಕೂಡ ಹಾಕೊಂಡಿದ್ದೀವಿ. ಅದರಲ್ಲಿ ಗರ್ಭಿಣಿಯರನ್ನ ಡೆಲಿವರಿ ಆದ ತಕ್ಷಣ ಮತ್ತೆ ಅವರ ಮನೆಗೆ ತಾಯಿ ನಗುವಿನೊಂದಿಗೆ ಮಗುವನ್ನು ತೆಗೆದುಕೊಂಡು ಮನೆ ಮುಟ್ಲಿ ಅನ್ನುವಂತ ಕಾರ್ಯಕ್ರಮ, ತಾಯಿಗೆ ಮಡಿಲು ತುಂಬಿಸುವಂತ ಕಾರ್ಯಕ್ರಮ, ಮಡಿಲು ಕಿಟ್ಗಳನ್ನ ಒದಗಿಸುವುದು. ಯಾಕೆಂದ್ರೆ ಬಡತನ ರೇಖೆ ಇರುವ ಜನರಿಗೆ ಮಗುವಿನ ಬಟ್ಟೆ, ತಾಯಿಯ ಬಟ್ಟೆ ಅವರ ಒಂದು ಕಾಳಜಿ ಮಾಡ್ಲಿಕ್ಕೆ ಆಗ್ಲಿಕ್ಕೆಲ್ಲ ಉದ್ದೇಶದಿಂದ ಮಡಿಲು ಕಿಟ್ಟು ಅನ್ನುವಂಥದ್ದು ಇಡೀ ದೇಶದಲ್ಲಿಯೇ ನಮ್ಮ ಒಂದು ಆರೋಗ್ಯ ಕಾರ್ಯಕ್ರಮ ಬಹಳ ಪ್ರಶಂಸನೀಯವಾದ ಕಾರ್ಯಕ್ರಮ ಅಂತ ಹೇಳಿ ಹೋಲಿಸಿಕೊಳ್ಪಟ್ಟು ಅದು ನಮ್ಮ ಕರ್ನಾಟಕ ವಿಶೇಷ. ಇದಕ್ಕೆ ಪೂರಕವಾಗಿ ಶಸ್ತ್ರಚಿಕಿತ್ಸೆಗೆ ಯಾರು ಪ್ರೋತ್ಸಾಹಿಸ್ತಾರೋ ಯಾರನ್ನ ಅವರಿಗೂ ಕೂಡ ಪ್ರೋತ್ಸಾಹ ಧನವನ್ನ ಕೊಡ್ತಾ ಇದ್ದಾರೆ. 150 ರೂಪಾಯಿ ಕೊಡ್ತಾರೆ. ಆದ್ರೂ ಕೂಡ ಈಗ ನೋಡಿ, ಪ್ರೋತ್ಸಾಹ ಕೊಡೋರು ಇರಬಹುದು ಮತ್ತೆ ತೆಗೆದುಕೊಳ್ಳುವಂತ ಇರ್ಬೋದು, ಆದ್ರೆ ನೀವು ಕೊಡುವಂತ ಹಣ ಸಾಕಾಗುತ್ತೆ ಅಂತ ಅನ್ಸುತ್ತಾ?
ಇದು ಹಣದ ದೃಷ್ಟಿಯಿಂದ ನೋಡಿದ್ರೆ ನೀವು ಹೇಳೋದು ಸರಿ ಇರ್ಬೋದು, ಆದರೆ ಅವರ ಕುಟುಂಬದ ಆರ್ಥಿಕ ದೃಷ್ಟಿ ಇನ್ ಎ ಲಾಂಗ್ ರನ್ ಡೆಫಿನೆಟ್ಲಿ ಇಟ್ ವಿಲ್ ಪೇ ಡಿವಿಡೆಂಡ್ ಫಾರ್ ದೆಮ್. ಆದ್ರೆ ಯಾಕೆಂತಂದ್ರೆ ಕೇವಲ ಆ ಒಂದು ಉದ್ದೇಶ ಇಟ್ಕೊಂಡು ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ವ್ಯಕ್ತಿಗಳಿಗೆ ಆ ಒಂದು ಆಸೆಯನ್ನು ತೋರಿಸೋದ್ರ ಮೂಲಕ ಒಟ್ಟಲ್ಲಿ ಪ್ರೋತ್ಸಾಹವನ್ನ ಈ ರೀತಿಯಲ್ಲಿ ನೀಡುವ ಮೂಲಕ ನಾವು ಎಲ್ಲೋ ಒಂದ್ ಕಡೆ ಅವ್ರನ್ನ ಆ ದಾರಿಗೆ ತರೋ ಉದ್ದೇಶಕ್ಕೋಸ್ಕರ ಈ ಒಂದು ಪ್ರೋತ್ಸಾಹಧನ ಸ್ವಲ್ಪ ಕಡಿಮೆ ಆಯ್ತು ಅಂತ ನನಗನ್ಸುತ್ತೆ. ಹಾಗಾಗಿ ಕರೆಕ್ಟ್, ಅದನ್ನ ನಾವು ಖಂಡಿತ ಒಪ್ಕೊಳ್ತೀವಿ. ಅದು ಕೂಡ ಇದನ್ನು ಕೂಡ ನಾವು ಈ ಒಂದು ವಿಷಯವನ್ನ ಚರ್ಚೆ ಮಾಡೋದಕ್ಕೆ ನಾವು ಇಷ್ಟಪಡ್ತೀವಿ ಸರ್. ಮತ್ತೆ ಇದ್ರ ಜೊತೆಗೆ ನಾವು ಮುಂಚೆ ಇನ್ನೂ ಕಡಿಮೆ ಇತ್ತು, ಈಗ ಆಲ್ರೆಡಿ ಹೆಚ್ಚಾಗಿದೆ ಸ್ವಲ್ಪ. ಇನ್ನೂ ಹೆಚ್ಚಿಗೆ ಮಾಡುವ ತಮ್ಮ ಉದ್ದೇಶ ಇದ್ರೆ ಸರ್ಕಾರಕ್ಕೆ ನಾವು ತಿಳಿಸಿ ಅದರ ಮಾಡೋಣ. ಬಟ್ ಉದ್ದೇಶ ಏನಿದೆ ಸರ್ಕಾರದ ಉದ್ದೇಶ, ಈ ಹಣ ನೀಡೋದು ಎಷ್ಟು ನೀಡಿದ್ರು ಕಡಿಮೆ. ಈಗ 1,000 ರೂಪಾಯಿ ನಾವು ಪ್ರಸೂತಿ ಆರೈಕೆ ಅಂತ ಕೊಡ್ತೀವಿ, ಅದೇ ರೀತಿ ಈಗ ಜನನಿ ಸುರಕ್ಷಾ ಯೋಜನೆ ಕೂಡ ಹಣ ಕೊಡ್ತೀವಿ. ಈ ಹಣ ಕೊಡೋದು ಎಷ್ಟು ಮಟ್ಟಿಗೆ ಸದುಪಯೋಗ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ಅವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಅದು ಕೂಡ ವಿಚಾರಾರ್ಹವಾದ ವಿಷಯ. ಆ ಜನರಿಗೆ ನಾವು ಆರ್ಥಿಕ ಸೌಲಭ್ಯಗಳನ್ನ ಕೊಡೋದು ತಾತ್ಕಾಲಿಕವಾಗಿ ಪರಿಹಾರ ನೀಡದಂತೆ ಆಗುತ್ತೆ. ಹಾಗಿದ್ರೆ ಇಷ್ಟೆಲ್ಲ ಒಟ್ಟಾರೆಯಾಗಿದ್ರೆ ನಾನು ಕೇಳುವಂಥದ್ದು, ಸರ್ಕಾರ ಇಷ್ಟೆಲ್ಲ ಮಾಡ್ತಿದೆ ಅಂತ ತಾವೆಲ್ಲ ಹೇಳ್ತಾ ಇದ್ದೀರಾ, ಇದ್ರ ಜೊತೆಗೆ ಸಮುದಾಯ ಹೇಗೆ ಸ್ಪಂದಿಸ್ತಿದೆ ನಿಮ್ಮ ಕಾರ್ಯಕ್ರಮಗಳಿಗೆ ಅನ್ನೋದ್ರ ಬಗ್ಗೆ ತಾವೇನು ಹೇಳ್ಬೋದು ಅವರ ದೇವರೇ? ಈಗ ನಮ್ಮ ದೃಷ್ಟಿಯಿಂದ ಹೇಳಬೇಕಾದ್ರೆ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಮುಂಚೆ ನಾವು ಎಷ್ಟು ಶ್ರಮ ಪಡ್ತಿದ್ದೀವೋ ನಮ್ಮ ಶ್ರಮ ತುಂಬಾ ಕಡಿಮೆ ಆಗಿದೆ. ಯಾಕೆ ಅಂತಂದ್ರೆ ಒಂದು ನನ್ನ ಹೇಳಿದ ನನ್ನ ಅನುಭವದಲ್ಲಿ ಮುಂಚೆ ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆ ಅಂತಂದ್ರೆ ನಾವು ಹೋಗಿ ಹಿಡಿದುಕೊಂಡು ಕರ್ಕೊಂಡು ಬರೆದು ಕೈಕಾಲು ಬಿದ್ದು ಅವ್ರಿಗೆ ನಾನಾ ವಿಧವಾದ ಆಮಿಷಗಳನ್ನು ತೋರಿಸಿ ಅವ್ರನ್ನ ಶಸ್ತ್ರಕ್ರಿಯೆ ಒಪ್ಪಿಸ್ಕೊಂಡು ಕರ್ಕೊಂಡು ಬಂದ್ರು ಕೂಡ ಅವಳ ಗಂಡ ಬಂದು ಶಸ್ತ್ರಚಿಕಿತ್ಸೆ ಥಿಯೇಟರ್ ಇಂದ ಓಡಿಸ್ಕೊಂಡು ಹೋದ ಪ್ರಸಂಗಗಳು ಇವೆ. ಇದೇನ್ ತೋರಿಸ್ಕೊಡ್ತಾ ಅಂದ್ರೆ ಅವರ ಸಂಪೂರ್ಣ ಮನವರಿಕೆ ಆಗಿಲ್ಲ, ಮಹಿಳೆಯರದ್ದು ಆಗಿಲ್ಲ, ಅವಳ ಕುಟುಂಬದ್ದು ಆಗಿಲ್ಲ. ಈ ತರದ್ದು ಒಂದು ಸ್ಥಿತಿಯಿಂದ ದಾಟಿ ನಾವು ಈಗ ಡೆವಲಪ್ಮೆಂಟ್ ಆಗಿ ಬಂದಿದ್ದು ಈಗ ಏನಾಗಿದೆ, ಸ್ವಯಂ ಪ್ರೇರಿತರಾಗಿ ಕುಟುಂಬದವರೇ ಗಂಡ ಹೆಂಡತಿ ಕೂತ್ಕೊಂಡು ಅವರೇ ಡಿಸೈಡ್ ಮಾಡಿ ಅವರೇ ನಿರ್ಣಯ ತೆಗೆದುಕೊಂಡು ಕುಟುಂಬ ಯೋಜನೆಯನ್ನ ಒಪ್ಕೊಳ್ತಾ ಇದ್ದಾರೆ. ಅದು ಶಾಶ್ವತ ವಿಧಾನ ಆಗಿರ್ಬೋದು, ತಾತ್ಕಾಲಿಕ ವಿಧಾನ. ಮತ್ತೆ ರೇಖಾ ಅವರೇ, ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ವಿಶ್ವ ಜನಸಂಖ್ಯಾ ದಿನದ ಹಿನ್ನೆಲೆಯಲ್ಲಿ ತಾವು ಏನ್ ಕಾರ್ಯಕ್ರಮ ಮಾಡ್ತೀವಿ ತುಂಬಾ ಸಂಕ್ಷಿಪ್ತವಾಗಿ? ವಿಶ್ವ ಜನಸಂಖ್ಯಾ ದಿನಾಚರಣೆ ಅಂತೂ ನಾವಂದ್ರೆ ಪ್ರತಿದಿನನೂ ನಮ್ಗೆ ಜನಸಂಖ್ಯಾ ದಿನಾಚರಣೆ ಅಂತಾನೆ ಅನ್ಕೋಬೇಕು ನಾವು. ಯಾಕಂದ್ರೆ ಪ್ರತಿದಿನನೂ ನಮ್ಗೆ ಈ ಒಂದು ಮನಸ್ಸಿನಲ್ಲಿ ಹೋಗಿರುತ್ತೆ, ನಮ್ಗೆ ಇದು ಸರ್ಕಾರೇತರ ಸಂಸ್ಥೆ ಆಗಿರೋದ್ರಿಂದ ಏನ್ ಮಾಡ್ಬೇಕು, ಯಾರಿಗೆ ಯಾವ ಕಾರ್ಯಕ್ರಮವನ್ನ ಹಮ್ಕೋಬೇಕು ಅಂತ. ಹದಿಹರೆಯದವರಿಗೆ ಆರೋಗ್ಯ ಮತ್ತೆ ಮಹಿಳೆಯರ ಬಗ್ಗೆ ಹೆಚ್ಚು ಅಂದ್ರೆ ನಾವು ಒಂದು ಕಾರ್ಯಕ್ರಮಗಳು ಅಂದ್ರೆ ಗ್ರಾಮೀಣ ಕ್ಷೇತ್ರಗಳಲ್ಲಿ ಈ ಮಾತೆಯರ ಆರೋಗ್ಯದ ಬಗ್ಗೆ ಹೆಚ್ಚು ಒಂದು ಕಾಳಜಿಯನ್ನು ವಹಿಸಿ ಅವರಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ನಾವು. ಮತ್ತೆ ಇನ್ನು HIV ಏಡ್ಸ್ ಬಗ್ಗೆ ಆಗಿರಬಹುದು, ಸುರಕ್ಷಿತ ಗರ್ಭಪಾತದ ಬಗ್ಗೆ, ಅಂದ್ರೆ ಅಸುರಕ್ಷಿತ ಗರ್ಭಪಾತ ಜಾಸ್ತಿ ಇದೆ, ಅದನ್ನ ಸುರಕ್ಷಿತವಾಗಿ ಹೇಗೆ ಅದರ ಬಗ್ಗೆ ಜನರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಬಗ್ಗೆ ಕೂಡ ನಾವು ಹೇಳ್ತೀವಿ. ಒಟ್ಟಲ್ಲಿ ಇದುವರೆಗೂ ಅನೇಕ ಮಾಹಿತಿಯನ್ನ ನೀಡಿದ್ದೀರಾ. ಒಟ್ಟಲ್ಲಿ ಏನಪ್ಪಾ ಅಂತಂದ್ರೆ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳು ಪ್ರಾರಂಭವಾದಂತಹ ಸಂದರ್ಭದಲ್ಲಿ 1, 2 ಬೇಕು, 3 ಸಾಕು ಅನ್ನೋಂಥ ಪರಿಸ್ಥಿತಿ ಇತ್ತು. ಆದ್ರೆ ಇವಾಗ ನಾವಿಬ್ಬರು ನಮಗಿಬ್ಬರು ಅಂತ ಹೇಳೋಂಥ ಪರಿಸ್ಥಿತಿನೂ ಕೂಡ ಆಗೋಯ್ತು. ಆರ್ತಿಗೊಂದು ಕೀರ್ತಿಗೊಂದು ಅನ್ನೋಂಥದ್ದು. ಆದ್ರೂ ಕೂಡ ನಾವಿಬ್ಬರು ನಮಗೇಕೆ ಇನ್ನೊಬ್ಬರು ಅನ್ನೋಂಥ ಪರಿಸ್ಥಿತಿನೂ ಕೂಡ ಮೂಡೋಗಿದೆ. ಇದ್ರ ಜೊತೆಗೆ ಈಗ ನಾವು ವಿಮರ್ಶೆ ಮಾಡ್ಬೇಕಾಗಿರೋದೇನಪ್ಪ, ಗಂಧಕ್ಷಣಿಕೆ ಮಕ್ಕಳು ಇರಬಾರ್ದ ಅನ್ನೋಂಥದ್ದಲ್ಲ, ನಾವಿಬ್ಬರು ಈಗೇಕೆ ಇನ್ನೊಬ್ಬರು ಅನ್ನೋಂಥದ್ದು, ಅಂದ್ರೆ ಒಟ್ಟಿನಲ್ಲಿ ವಿಳಂಬ ಅನ್ನೋಂಥದ್ದು ಇರ್ಬೇಕಾಗತ್ತೆ. ನಾವಿಬ್ಬರು ಈಗಲೇ ಏಕೆ ಇನ್ನೊಬ್ಬರು ಅನ್ನೋಂತಹ ಪರಿಸ್ಥಿತಿ ಮೂಡಿದೆ ಅಂತ ಅನ್ಕೊಳ್ಳೋಣ. ಒಟ್ಟಿನಲ್ಲಿ ಸ್ನೇಹಿತರೆ, ಜನಸಂಖ್ಯೆಯ ಸಮಸ್ಯೆಗಳು ಇಷ್ಟೆಲ್ಲವೂ ಕೂಡ ಕಾಡ್ತಿರೋದ್ರಿಂದ ಇದ್ರ ಬಗ್ಗೆ ವಿಮರ್ಶೆ ಮಾಡಬೇಕಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದಂಥವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಡಾಕ್ಟರ್ ಸುನಿಲ್ ಚಂದ್ರ ಅವರಾದಿಯವರು, ಹಾಗೆ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಶಾಖಾ ವ್ಯವಸ್ಥಾಪಕರಾದಂತಹ ರೇಖಾ ಅವರು, ಅವ್ರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ.